ಹೇ, ಏನಾಯ್ತು? ಯಾರು ಹೊಡೆದಿದ್ದು? ಬೇರೆ ಹಾಸ್ಟೆಲ್ ಸ್ಟೂಡೆಂಟ್ಸ್ ಬಂದು ಹೊಡೆದ್ಬಿಟ್ರು. ಏನು? ಬೇರೆ ಹಾಸ್ಟೆಲ್ ಸ್ಟೂಡೆಂಟ್ಸ್ ಬಂದು ನಿಮ್ಮನ್ನು ಹೊಡೆದ್ರಾ? ಏಯ್ ಬನ್ರಿ ಹೋಗೋಣ. ಏಯ್ ಬೇಡ ಕಣೋ, ರಾಹುಲ್ ಬರೋ ತನಕ ವೆಯ್ಟ್ ಮಾಡೋಣ. ಹೇ ರಾಹುಲ್, ಇವ್ರನ್ನ ನನಗೆಲ್ಲ ಗೊತ್ತಾಯ್ತು. ಬರ್ರ ಹೋಣ. ಬ್ಯಾಟು ವಿಕೆಟು ಕಲ್ಲು ಎಲ್ಲ ಹತ್ಕೊಂಡು ನಡೀರೋ. ಏನು ಬೇಡ ಕಣ್ರ. ಹೇ ಮತ್ತೆ ನಮ್ಮನ್ನು ಹೊಡೆದಾಕ್ಬಿಟ್ರೆ? ಏಯ್ ನಾವು ಸುಮ್ಮನೆ ಇರ್ತೀವಿ, ಮಾತಾಡ್ಬೇಡಿ. ಬನ್ರ ಬನ್ರ. ಎಲ್ರ ಇದೆ ಕಣೋ. ನಿಮ್ಗೆ ಹೊಡೆದಿದ್ದು ಹುಡುಗಿರೇನಾ? ಹೌದು ಕಣೋ ರಾಹುಲ್, ಹುಡುಗಿರೇ ನಮ್ಮನ್ನ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರು. ಗಂಡಸರಾಗಿ ಹೋಗಿ ಹೋಗಿ ಹುಡುಗಿರ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ದೀರಲ್ಲ. ಹಾಗೆಲ್ಲ ಮಾಡಕ್ ಹೋಗ್ಬೇಡ್ವೋ. ಅಲ್ಲ, ಈ ಹುಡುಗಿರು ನಮಗ್ ಹೊಡೆದಿರೋ ವಿಷಯ FM ನಲ್ಲಿ ಏನಾದ್ರು ಬಂದ್ರೆ ನಾಳೆ ಸಿಟಿಲಿರೋ ಹುಡುಗಿರೆಲ್ಲ ಸೇರ್ಕೊಂಡು ಎಲ್ಲಾ ಹುಡುಗರಿಗೂ ಹೊಡೆದು ಬಿಡ್ತಾರೆ ಅಷ್ಟೇ. ನಿನ್ ದಮ್ಮಯ್ಯ ಅಂತೀನಿ, ವಾರ್ನಿಂಗ್ ಮಾಡಕ್ ಅಟ್ಲೀಸ್ಟ್ ಬಾರೋ. ಓಕೆ ನಡ್ರ, ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಎದ್ರುಕೊಂಡು ಓಡ್ದವನೇ ಅನ್ಸುತ್ತೆ, ತಿರ್ಗಾ ಓಡ್ಕೋಬೇಕಾಗುತ್ತಲ್ಲ ಅಂತ. ಎಲ್ರೋ ಒಬ್ರು ಕಾಣ್ತಿಲ್ಲ. ಎಲ್ರು ಅವ್ರವ್ರ ಬೆಡ್ ಮೇಲೆ ಮಲಗ್ ಬಿಟ್ಟಿರ್ಬೇಕು. ಹಲೋ, ಮೈಕ್ ಟೆಸ್ಟಿಂಗ್, ಮೈಕ್ ಟೆಸ್ಟಿಂಗ್. ಕಸ್ತೂರಬಾ ಹಾಸ್ಟೆಲ್ ಒಳಗಿರೋ ಹುಡುಗಿರಿಗೆ ಒಂದು ಪ್ರಕಟಣೆ. ನೀವು ಆಚೆ ಬಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಗಂಡಸರಾಗಿ ನಾವೇ ಒಳಗಡೆ ಬರ್ಬೇಕಾಗುತ್ತೆ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಏನು ಇನ್ನೂ ಯಾರು ಬರಲೇ ಇಲ್ಲ? ಈಗ ಬರ್ತಾರ ನೋಡು. ಹಾಸ್ಟೆಲ್ ಒಳಗಿರೋ ಕರೀನಾ ಕಪೂರ್, ಕತ್ರೀನಾ ಕೈಫ್, ಐಶ್ವರ್ಯ ರೈಸ್, ಬಿಪಾಶಾ ಬಸು, BMTC ಬಸಸ್, ಪ್ಲೀಸ್ ಎಲ್ಲಾ ಸುಂದ್ರಿರು ಆಚೆ ಬರ್ರಮ್ಮ. ಏನ್ರು ಹಿಂಡೆ ಬರ್ತಾವ್ರೆ. ನೀವ್ ಏಟ್ ತಿಂದಿದ್ ಸಾಕಾಗ್ಲಿಲ್ಲ ಅಂತ ಇವ್ರನ್ನ ಬೇರೆ ಕರ್ಕೊಂಡ್ ಬಂದಿದ್ದೀರಾ? ಹಲೋ ಹಲೋ, ಐಶ್ವರ್ಯ ರೈ, ಒಂದ್ ನಿಮಿಷ. ನಾನು ಐಶ್ವರ್ಯ ರೈನಾ? ಹೌದು, ನೀವು ಐಶ್ವರ್ಯ ರೈ ಒಂದೇ ತರ ಇದ್ದೀರಾ ನೋಡೋಕೆ. ಒಂದೇ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಅವ್ರಿಗೆ ಮದುವೆ ಆಗಿದೆ, ನಿಮ್ಗಾಗಿಲ್ಲ ಅಷ್ಟೇ. ಥ್ಯಾಂಕ್ ಯು. ಐಶ್ವರ್ಯ ರೈ ನೇಣ ಹಾಕೋಬೇಕು. ಏಯ್, ಇಷ್ಟು ಕುರಿಗಳು ಯಾಕೆ ಇಲ್ಲಿಗೆ ಬಂದಿರೋದು? ನಿಮ್ ಜೊತೆ ಜಗಳ ಆಡಕ್ಕಂತೂ ಬಂದಿಲ್ಲ. ಮತ್ತೆ ನಿಮ್ಗೆಲ್ಲ ನಿಜ ಹೇಳ್ಬಿಡೋಣ ಅಂತ ಬಂದ್ವಿ. ಏನದು ನಿಜ? ನಿಜ ಏನು ಅಂದ್ರೆ ನೀವೆಲ್ಲ ಅನ್ಕೊಂಡಿರೋ ಹಾಗೆ ಇವ್ರು ಯಾರು ಕೆಟ್ಟ ಹುಡುಗರಲ್ಲ. ಮತ್ತಿನ್ನೇನು, ನಾವು ಸ್ನಾನ ಮಾಡೋದಿನ ಬಾತ್ರೂಮ್ ಸಂದಿಯಿಂದ ನೋಡ್ತಾರೆ. ಬಾಗ್ಲ ಹಾಕೊಂಡು ಸ್ನಾನ ಮಾಡಿದ್ರೆ ಸಂಧಿಯಿಂದ ನೋಡ್ದೆ ಇನ್ನೇನ್ ಮಾಡ್ಬೇಕು? ಇರ್ಬೋದು, ಆದ್ರೆ ಇವ್ರು ಹೊಡೆದಿರೋದು ಕ್ಷಮಿಸಕ್ ಆಗದೆ ಇರೋಂತ ತಪ್ಪು ನೀವು ಮಾಡಿರೋದು. ಯಾಕೆ ಅಂದ್ರೆ ಏನ್ ಹೇಳಪ್ಪ, ಇನ್ ಸ್ವಲ್ಪ ದಿನಗಳಲ್ಲಿ ಇವರೆಲ್ಲ ಸಾಯ್ತಾರೆ. ಏನು ಸಾಯ್ತಾರ? ಇವನ್ಗೆ ಬ್ರೈನ್ ಟ್ಯೂಮರ್. ಈಗಲೇ ಗೊತ್ತಾಗಿದೆ ನನಗೆ ಬ್ರೈನ್ ಇದೆ ಅಂತ. ನಾನು ಮಾತಾಡ್ತಿದ್ದೀನಲ್ಲ. ಹೊಡಿಬೇಡ, ಸುಮ್ಮನೆ ಇರೋ. ಬ್ರೈನ್ ಟ್ಯೂಮರ್. ಸಾರಿ. ಇವನ್ಗೆ ಏಟ್ಲು. ಅಯ್ಯೋ ಪಾಪ. ಸ್ವಲ್ಪ ಕಾಸ್ಟ್ಲಿ ಕಾಯಿಲೆ ಆದ್ರೂ ಹೇಳ್ಬಾರ್ದಾ? ಇವನ್ಗೆ ಬ್ರೆಸ್ಟ್ ಕ್ಯಾನ್ಸರ್. ನನಗಲ್ಲಪ್ಪ, ಚಾರ್ಲಿಗೆ. ಓಹ್ ಹೌದಲ್ಲ, ಅದು ಪ್ರಪಂಚದಲ್ಲಿ ಯಾರಿಗೂ ಬರ್ದಿರೋ ಕಾಯಿಲೆ ಇವನಿಗೆ ಬಂದಿದೆ. ಆ ಕಾಯಿಲೆ ಹೆಸರೇನು? 98.3 FM. ಅದು ರೇಡಿಯೋ ಮಿರ್ಚಿ ಅಲ್ವಾ? ಮಿರ್ಚಿ ಜಾಸ್ತಿ ತಿಂದು ಬರೋ ಕಾಯಿಲೆ. ಎಕ್ಸಾಕ್ಟ್ಲಿ. ಹೀಗೆ ಸಾವಿನ ಜೊತೆ ಹೋರಾಡ್ತಿರೋರ್ಗೆ ನಿಜ ಏನು ಅಂತ ತಿಳಿದೆ ಚಿಕ್ಕ ಮಕ್ಕಳು ಹೊಡೆದಂಗೆ ಹೊಡೆದಿದ್ದೀರಲ್ಲ, ಇದು ಸರಿನಾ? ಸಾರಿ. ಯಾರಿಗ್ರಿ ಬೇಕು ನಿಮ್ ಸಾರಿ? ಮತ್ತೇನ್ ಮಾಡ್ಬೇಕು? ಒಂದು ಸ್ಮಾಲ್ ಹಗ್, ಒಂದು ಫ್ರೆಶ್ ಕಿಸ್ ಅಷ್ಟೇ. ಓ ಇಷ್ಟೇನಾ? ಸಾಯೋ ಟೈಮಲ್ಲಿ ಅದಕ್ಕಿಂತ ಇವ್ರಿಗೆ ಇನ್ನೇನ್ ಬೇಕು? ಅಯ್ಯೋ, ಸೆಂಟ್ ತರಬೇಕಿತ್ತು. ಬ್ರಷ್ ಮಾಡ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಸಾರಿ. ಏಯ್ ಬೇಗ ಬಿಡಲಿ. ಏಯ್ ಯಾವಾನ ಇವನು. ಸಾರಿ. ಹಾರ್ಟ್ ಅಟ್ಯಾಕ್, somebody hug me, hug me. ಅಲ್ಲಿ ಮುತ್ಕೊಡೋದು ನೋಡಿ ಹಾರ್ಟ್ ಅಟ್ಯಾಕ್ ಆಯ್ತೀರಾ ನಿನಗೆ? I will hug you.
ಈಗ ಸರಿ ಹೋಯ್ತು. ನೋ 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 ಇಟ್ಸ್ ಕೂಲ್ ಮಮ್ಮ. ಲವ್ ಲಾಸ್ಟ್ ಸೆಮ್ಮಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಬ್ಯಾಲೆನ್ಸ್ ಆಗ್ಬಿಡ್ತಲ್ರು ನಂದು. ಏನೋ 3 ಸಬ್ಜೆಕ್ಟ್ ಇಟ್ಕೊಂಡು 1 ಸಬ್ಜೆಕ್ಟ್ ಅಂತೀಯಲ್ಲ. ಲೈ ನನ್ನ ಲೆಕ್ಕದಲ್ಲಿ 1 ಸಬ್ಜೆಕ್ಟಾ, ಲೆಕ್ಚರರ್ಸ್ ಲೆಕ್ಕದಲ್ಲಿ 3 ಸಬ್ಜೆಕ್ಟ್. ಯಾರೋ ಅದ್ ಮೇಲಿಂದ ಬಿದ್ದಿದ್ದು, ಬರಲ್ಲೇ ನೋಡೋಣ. 40th ಟೈಮ್ ಇದು ವರ್ಕೌಟ್ ಆಗ್ಲಿಲ್ಲ. ನೀನೇನ ಸುರೇಶ, ಇದ್ಯಾಕೋ 15 ದಿನಕ್ಕೊಂದ್ಸಲ ಈ ತರ ಬೀಳ್ತಿರ್ತೀಯ? ರಾಹುಲ, ನಮ್ಮ ಅಜ್ಜಿ ಹೇಳ್ತಾ ಇರ್ತಾಳೆ, ನಮ್ಮೂರ್ ಮಾರಮ್ಮನಿಗೆ ಹರಕೆ ಹೊತ್ತ ಮೇಲೆ ನಾನು ಹುಟ್ಟಿದ್ದು ಅಂತ. ನಾನು ದೈವಾನು ಸಂಭೂತ ಅಂತೆ, ಅಮರ ಅಂತೆ, ನನಗೆ ಸಾವೇ ಬರಲು ಅಂತ ಕಂಡ್ರು. ಅದಕ್ಕೆ 15 ಡೇಸ್ಗೊಂದ್ಸಲ ಈ ತರ ಅಟೆಂಪ್ಟ್ ಮಾಡ್ತಾನೆ ಇರ್ತಾನೆ ಈ ಸೂಸೈಡ್ ಸುರೇಶ. ಈ 15 ಡೇಸ್ ಗ್ಯಾಪ್ ಯಾಕೆ? ಒಂದ್ ಗಾಯ ವಾಸಿ ಆಗೋದಕ್ಕೆ 15 ದಿವಸ ಟೈಮ್ ಬೇಕಲ್ಲಪ್ಪ. ನೀನ್ ಇದೇ ತರ ಮಾಡ್ಕೋತಾ ಇದ್ರೆ ಬಾಡಿಲಿರೋ ಒಂದೊಂದು ಪಾರ್ಟ್ಸು ಬೀಳ್ತಾ ಇರುತ್ತೆ. ಆಮೇಲೆ ಏನ್ ಮಾಡ್ತೀಯೋ ದೇವ್ರಿಗೆ ಗೊತ್ತು. ರಾಹುಲ, ನಮ್ಮ ಅಜ್ಜಿ ಹೇಳಿದ್ ನಿಜಾನ ಸುಳ್ಳು ಅಂತ ಟೆಸ್ಟ್ ಮಾಡ್ತಾ ಇದ್ದೀನಪ್ಪ. ಇದಾದಾಗೆ ಬಿತ್ತ ಅಥವಾ ಯಾರಾದ್ರೂ ಹಾಕಿದ್ರ? ಹಾಕದಾದ್ರೆ ಹೇಳ್ಬಿಟ್ಟು ಹಾಕ್ರಪ್ಪ, ನಾನು ಪ್ರಿಪೇರ್ ಆಗ್ತೀನಿ. ಯಾರಪ್ಪ ಅದು ಕಾಣಿಸ್ತಾ ಇಲ್ವಲ್ಲಪ್ಪ? ಇಲ್ಲಿಗೆ ಹಾಕ್ರಯ್ಯ. ಹಾಯ್ ಡ್ಯಾಡ್. ಹಾಯ್. ಆಯ್ತಾ ಊಟ? ಆಯ್ತಲ್ಲ. ಏನ್ ತಿಂದ್ರೆ? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ನಂದು ಆಯ್ತು, ಮಟನ್ ಬಿರಿಯಾನಿ ತಿನ್ಕೊಂಬಂದೆ. ಹಾ? ಎಲ್ಲಿ? ಆಚೆ. ಮುಟ್ಟಾಳ ಅಲ್ಲ, ಇವನಿಗೋಸ್ಕರ ನಾನು ಊಟ ಮಾಡದೆ ಕಾಯ್ತಾ ಕೂತಿದ್ರೆ ಮಟನ್ ಬಿರಿಯಾನಿ ತಿನ್ನಂತೆ. ಡ್ಯಾಡ್ ತೊಳಿ, ನೀರು ಕುಡೀರಿ. ನಂಗೆ ಚೆನ್ನಾಗಿ ಗೊತ್ತಪ್ಪ, ನೀನು ನನ್ನ ಬಿಟ್ಟು ಊಟ ಮಾಡಲ್ಲ, ಸುಮ್ಮನೆ ನಾಟಕ ಆಡ್ತೀಯ ನನ್ನ ಜೊತೆ ಅಂತ. ಎಷ್ಟು ಸಲ ಹೇಳಿದ್ದೀನಿ ನಾನು ನಿನಗೆ, ಟೈಮ್ ಕರೆಕ್ಟಾಗಿ ಊಟ ಮಾಡು, ಆರೋಗ್ಯ ಚೆನ್ನಾಗಿ ನೋಡ್ಕೊ, ಟೈಮ್ ಕರೆಕ್ಟಾಗಿ ಮಲಗು ಅಂತ. ನನ್ನ ಮಾತಲ್ಲಿ ಕೇಳ್ತೀನಿ ನೀನು? ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಿದ್ಯಲ್ಲ ಮಗ, ತಾವೇನ್ ಮಾಡ್ತಿದ್ದೀರಿ? ನಂದೇನ್ ಡ್ಯಾಡ್, 24 hours ATM ತರ ಹ್ಯಾಪಿ ಲೈಫ್ ನಂದು. ತಗೊಳ್ಳಿ. ಎಷ್ಟೋ ATMಗಳು ಔಟ್ ಆಫ್ ಸರ್ವಿಸ್ ಅಂತ ಬೋರ್ಡ್ ಹಾಕೊಂಡಿರ್ತವೆ, ಏನ್ ಮಾಡ್ತೀಯಾ? ನನಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಡ್ಯಾಡ್. ನೀನು ಒಬ್ಬನೇ ತಿಂದ್ರೆ ಹೆಂಗಪ್ಪ? ನಾನು ತಿನ್ನಲ್ಲ, ನನಗೂ ಹೊಟ್ಟೆ ಹಸಿತಾ ಇದೆ. ತಿನ್ನು. ನಾನು ತಿಂದಿಲ್ಲ. ಯಾರೋ ಇದು ಬ್ಯೂಟಿ. ಏನೋ ಸೈಲೆಂಟ್ ಮೋಡ್ ವೈಬ್ರೇಟ್ ಆಡ್ದಂಗೆ ಆಡ್ತಿದ್ಯಾ? ಸಾರಿ. ಯಾಕೋ ಕಣ್ ಕಾಣಿಸಲ್ವಾ? ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾಳೋ, ಕಾಪಾಳಕ್ಕೂ ಅಷ್ಟೇ ಚೆನ್ನಾಗಿ ಹೊಡಿತಾಳೆ. ಎಕ್ಸ್ಕ್ಯೂಸ್ ಮೀ, ನೀವು ನ್ಯೂ ಅಡ್ಮಿಷನ್ ಅಲ್ವಾ? ಹೌದು. ನಿಮ್ಮನ್ನ ಪ್ರಿನ್ಸಿಪಲ್ ಕರೀತಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಸರ್, ನನ್ನನ್ನು ಬರಕ್ಕೆ ಹೇಳಿದ್ರಂತೆ. ನ್ಯೂ ಅಡ್ಮಿಷನ್ ಪಾರ್ಕಿಂಗ್ ಹತ್ರ ನಮ್ಮ ಕಾಲೇಜಿನ ಒಳ್ಳೆ ಸ್ಟೂಡೆಂಟ್ನ ಯಾಕೆ ಹೊಡೆದೆ? ಅವ್ನು ನನ್ನ ಗಾಡಿ ಇಂಡಿಕೇಟರ್ ಹೊಡೆದಾಕ್ಬಿಟ್ಟ ಸರ್. ಹಾಗಂತ ಹೊಡೆದು ಬಿಡ್ತೀಯಾ? ಅವನೇನಾದ್ರೂ ನಿನಗೆ ಕಣ್ಣು ನೋಡಿದ್ನ? ಕಾಲೇಜ್ ಕ್ಯಾಂಪಸ್ನಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಪ್ರಿನ್ಸಿಪಾಲ್ ಆಗಿರೋ ನಾನು ಪನಿಷ್ಮೆಂಟ್ ಕೊಡ್ತೀನಿ. ನೀನು ಇವನಿಗೆ ಹೊಡೆದಿಯಲ್ಲ, ಅವನು ನಿನಗೆ ಹೊಡಿತಾನೆ. ಚೆನ್ನಾಗಿರೋ ಹುಡುಗಿನ ಯಾಕೆ ಸರ್ ಹೊಡಿಯೋದು? ಅದು ಬಿಟ್ಟು ಅದು ಮತ್ತಿನ್ನೇನು ಸರ್, ಒಂದೇ ಒಂದು. ಯು ಸ್ಟುಪಿಡ್ ಫೆಲೋ, ಟೂ ಮಚ್ ಮಾಡಬೇಡ, ನಾನು ಹೇಳ್ದಷ್ಟು ಮಾಡು. ಆಯ್ತು ಸರ್. ಹೊಡಿ. ಸರ್ ತಪ್ಪಲ್ವಾ? ತಪ್ಪಲ್ಲ, ರೂಲ್ಸ್ ಈಸ್ ರೂಲ್ಸ್. ಏಯ್, ಏನ್ ನೋಡ್ತಾ ಇದೀಯಾ? ಸರ್ ಸರ್ ಬೇಡ ಸರ್, ಅಲ್ಲಿ ನೋವು ಸರ್, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಸರ್. ನೋ ನೀ ಹೊಡೆಸ್ಕೊಳ್ಳೇಬೇಕು.
ಥ್ಯಾಂಕ್ ಯು ಸರ್. ನಮ್ಮ ಕಾಲೇಜಲ್ಲಿ ಯಾವತ್ತೂ ಈ ರೀತಿ ತಪ್ಪು ನಡಿಬಾರ್ದು. ನನಗೆ ರೌಂಡ್ಸ್ ಹೋಗೋ ಟೈಮ್ ಆಯಿತು, ನೀನು ಹೊರಡು. ಯಾರಮ್ಮ ನೀನು? ಏನಿಲ್ಲಿ? ನ್ಯೂ ಅಡ್ಮಿಷನ್. ಹಾಗಾದ್ರೆ ಕ್ಲಾಸ್ ರೂಮಲ್ಲಿ ಇರೋದು ಬಿಟ್ಟು ಇಲ್ಲೇನು ಮಾಡ್ತಾ ಇದೀಯಾ? ಪ್ರಿನ್ಸಿಪಲ್ ಕಾಲ್ಡ್ ಮೀ. ಈ ಕಾಲೇಜ್ಗೆಲ್ಲ ನಾನೊಬ್ಬನೇ ಪ್ರಿನ್ಸಿಪಾಲ್ ಅನ್ಕೋತೀನಿ. ಗೋ ಟು ಯುವರ್ ಕ್ಲಾಸ್. ಸುಮ್ಮನೆ ಪ್ರಿನ್ಸಿಪಾಲ್ ಕರೆದ್ರು ಅಂತ ಕ್ಲಾಸ್ ಬಿಟ್ಟು ಬಂದ್ಬಿಡ್ತಾರೆ. ಈ ಕೆಲಸ ಎಲ್ಲ ಆ ರಾಹುಲ್. ರಾಹುಲ್ ಯಾರದು? ಈ ಕ್ಯಾಂಪಸ್ ಅಲ್ಲಿ ವೈರಸ್ ತರ ಅವನು ಅಂದ್ರೆ ಇಲ್ಲಿ ಎಲ್ರಿಗೂ ಭಯ. ನೀನ್ ಸ್ವಲ್ಪ ಹುಷಾರಾಗಿರು. ಪಿಯೋನ್ ಫಕೀರಪ್ಪ ಸೂಪರ್ ಆಗಿತ್ತು ಆಕ್ಟಿಂಗ್. ತಗೊಳ್ಳಿ 1,000 ರೂಪಾಯಿ ಇಟ್ಕೊಳ್ಳಿ. ತಗೊಳ್ಳಿ. ರಾಹುಲ್, ಇದೇ ತರ ಯಾವ್ದಾದ್ರು ಅವಕಾಶ ಇದ್ರೆ ಹೇಳಪ್ಪ, ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ಓಕೆ ಹೇಳ್ತೀನಿ ನಡ್ರಿ. ಒಂದ್ ನಿಮಿಷ, ಕಟಿಂಗ್ ಮಾಡಿಸ್ಬೇಕು. ಚಿಲ್ಲರೆ ಏನಾದ್ರೂ ಕೊಡು. ಕೂದಲೇ ಇಲ್ಲ, ಕಟಿಂಗ್ ಏನ್ರಿ ಮಾಡಿಸ್ತೀರಾ? ತಗೊಳ್ಳಿ, ಹಾಗೆ ಡೈ ಹಾಕ್ಸ್ಬಿಡಿ. ಶುರು ಮಾಡು. ಹೊಡಿತೀನಿ ನೋಡು. ರಾಹುಲ್ ಬೇಡ ಕಣೋ, ರೂಟ್ ಕೆನಲ್ ಪ್ರಾಬ್ಲಮ್ ಇದೆ. ಇದ್ರೆ ನನಗೇನಂತೆ, ಹೊಡಿತೀನಿ ನೋಡು. ರಾಹುಲ್ ತಿರ್ಗಾ ರೂಟ್ ಕೆನಲ್ ಪ್ರಾಬ್ಲಮ್ ಆಗುತ್ತೆ ಕಣೋ. ಪಾಪ ಕಣೋ, ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿನ್ನ. ಓಕೆ ಆಯ್ತು. ನೀನೇನಾ? ಇವತ್ತಿಂದ ನಾನು ನಿನಗೆ ಆಂಟಿ ವೈರಸ್ ಕಣ. ಬರ. ನಂದ, ಸಾಧು ನಂದ. ಏನು ಗಲಾಟೆ? ನರಸಿಂಹ ಅನ್ನೋನು ನನಗೆ ದುಡ್ಡು ಕೊಡಬೇಕು. ಕೇಳಕ್ ಹೋದ್ರೆ ನನಗೆ ನಾನ್ ಡೀಲ್ ಮಾಡ್ಕೊಡ್ತೀನಿ. ಪರ್ಸೆಂಟೇಜ್ ಎಷ್ಟು ಕೊಡ್ತೀಯ? 50-50. 50-50. ಓಕೆ, ಅವ್ನು ಎಷ್ಟು ಕೊಡ್ಬೇಕು ನಿನಗೆ? 5 crores. 500 rupees. 500 rupees. ಯಾರು ಈ ಡೀಲ್ ತಂದಿದ್ದು? ಅಣ್ಣೋ ನಮ್ದುಗೆ ಅಣ್ಣ. ಅಯ್ಯೋ ನನ್ನ ಮಕ್ಕಳ, 500 ರೂಪಾಯಿಗೆ ನಾನು ಡೀಲ್ ಮಾಡ್ಬೇಕೇನೋ? ಕಚ್ಚಡ ನನ್ನ ಮಗನೇ. ಅಣ್ಣ ಸಾಯಂಕಾಲಕ್ಕೆ ಬಿರಿಯಾನಿಗೆ ಆಗ್ತದಲ್ಲ. ಬಿರಿಯಾನಿಗೆ ಚಲೋ ಜಾಗ ಆಸೆ. ಹೈ ಬರ ಇಲ್ಲಿ. ಇನ್ನೂ ಇಲ್ಲಿ ನಿಂತಿದ್ಯಾ? ಅಯ್ಯಪ್ಪ ಏನ ಬಾಯಲ್ಲೆಲ್ಲ ಟೊಮಾಟೊ ಸಾಸ್ ಹಾಕೊಂಡು? ಟೊಮೆಟೊ ಸಾಸ್ ಅಲ್ಲಣ್ಣ, ಬ್ಲಡ್. ಯಾವನು ಹೊಡೆದಿದ್ದು? ಯಾವನು ಅಲ್ಲಣ್ಣ, ಯಾವಳು ಲೇಡಿ ಲೆಕ್ಚರರ್ ಕೈಯಲ್ಲಿ ಹೊಡ್ಸ್ಕೊಂಬಂದ. ಕೋತಿ ನನ್ನ ಮಗನ, ನನ್ನ ಹೆಸರು ಹೇಳ್ಬೇಕಿತ್ತಲ್ವೇನೋ? ಹೆಸರು ಹೇಳಿದ್ಮೇಲೆ ಅಣ್ಣ ಜಾಸ್ತಿ ಹೊಡೆದಿದ್ದು. ಮರ್ಯಾದೆ ನಿಲ್ದಂಗ ಆಗುತ್ತಲ್ಲಪ್ಪ. ಈಗಲೇ 500 ರೂಪೀಸ್ ಡೀಲ್ ಬಂದಿದೆ, ಆಮೇಲೆ 50 ರೂಪೀಸ್ ತನಕ ಬಂದ್ಬಿಡ್ತಲ್ಲ. ನೋಡಿರೋ, ಯಾರು ಅವಳು? ಹಿಂದೆ ನೋಡಿ ಹೇಳಕ್ಕಾಗಲ್ಲ, ಮುಂದೆ ನೋಡಿ ಹೇಳ್ತೀನಣ್ಣ. ಹಿಂದೆ ಮುಂದೆ ಎಲ್ಲ ಕಡೆ ನೋಡಿ ಹೋಗ್ರ. ಆಯ್ತಣ್ಣ. ನಡಿಯೋ. ಏನು ರಾಸ್ಕಲ್? ಬಂದೆ. ಯಾರು ನೀನು? ನನ್ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿನ್ಗೆ? ರಾಸ್ಕಲ್. ಅಣ್ಣ ಅವಳೇ ಅಣ್ಣ ಹೊಡೆದಿದ್ದು. ಅವಳು ಅಂತ ಕರಿಬಿಡುವ, ಇನ್ಮೇಲೆ ಅವಳು ನಿನಗೆ ಅತ್ತಿಗೆನಾ? ಲವ್ ಅಟ್ ಫಸ್ಟ್ ಸೈಟ್. ಇವಾಗ ಏನಣ್ಣ ಮಾಡೋದು? ಇನ್ನೇನ್ ಮಾಡೋದು? ಕಾಲೇಜ್ಗೆ ಅಡ್ಮಿಷನ್ ತಗೊಳ್ರ. ಗೆಳೆಯರೇ, ನನ್ನ ಗೆಳತಿಯರೇ, ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ನಮಸ್ಕಾರ ಸರ್. ಯಾರಪ್ಪ ನೀನು? ಸಾಧು ನಂದ, ಸನ್ ಆಫ್. ಏನಾಗಬೇಕಾಗಿತ್ತು? ಅಡ್ಮಿಷನ್ ಆಗಬೇಕಾಗಿತ್ತು. ನಿಮಗೇನಾಗಬೇಕಿತ್ತು? ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಿತ್ತು. ರೆಡಿ ಆಗಿದೆ, ತಗೊಳ್ಳಿ ಸರ್.
ನೀವು ನಿಜವಾಗ್ಲೂ ಮಗನ ಎಸ್ ಎಸ್ ದಯವಿಟ್ಟು ನಿಮ್ಮ ತಂದೆಯವ್ರ ಅಪಾಯಿಂಟ್ಮೆಂಟ್ ಕೊಡ್ತೀರಾ? ಹಿಮಾಲಯದಲ್ಲಿದ್ದಾರೆ, ಬಂದ ಮೇಲೆ ಕೊಡ್ತೀನಿ. ನಿಮಗೆ ಡೇ ಕಾಲೇಜ್ ಅಡ್ಮಿಷನ್ ಕೊಡೋಕ್ಕಾಗಲ್ಲ, ಈವ್ನಿಂಗ್ ಕಾಲೇಜಲ್ಲಿ ಕೊಡ್ತೀನಿ. ಕಾರಣ ಏಜ್ ಬಾರ್ ಆಗಿದೆ ಅದಕ್ಕೆ. ರೀ ಕಣ್ಕಾಣಲ್ವೇನ್ರಿ ನಿಮ್ಗೆ? ಸಾರಿ ಸಾರಿ ಸಾರಿ. ಸೆಮಿಸ್ಟರ್ ಎಕ್ಸಾಮ್ ಬರ್ತಿದ್ಯಲ್ಲ, ಅದಕ್ಕೆ ಪ್ರಿಪ್ರೇಷನ್. ನನ್ನ ಕರ್ಮ. ಏಯ್ ಇದು ಬಂದೆ. ಬುಕ್ ಕೊಡಿಲಿ. ಹಲೋ, ಎಕ್ಸಾಮ್ ಓದ್ತಾ ಇದ್ದೀನಿ, ಕಣ್ಕಾಣಲ್ಲ. ಇದ್ಯಾವ ಬುಕ್ ಅಂತ ಗೊತ್ತಾ? ಐ ಥಿಂಕ್ ದಿಸ್ ಇಸ್ ಕೆಮಿಸ್ಟ್ರಿ ಬುಕ್, ಮಿಸ್ಟ್ರಿ ಸಾಲ್ವ್ ಮಾಡಕ್ಕೆ. ಇದು ಟೆಲಿಫೋನ್ ಡೈರೆಕ್ಟ್ರಿ ಕಣೋ ಗೂಬೆ. ಆಯ್ತಾ ಮುಖಕ್ಕೆ ಮಂಗಳಾರತಿ ಎತ್ತೋಗಿಲ್ಲಿಂದ. ನನ್ನ ಲೈಬ್ರರಿಗೆ ಓದೋಕ್ಕೋಸ್ಕರ ಬರಲಿಲ್ಲ, ಮತ್ತೆ ಬುಕ್ ಅದಕ್ಕೆ ಬಂದ. ನನ್ನ ಲವ್ನ ಎಕ್ಸ್ಪೋಸ್ ಮಾಡಕ್ ಬಂದೆ. ವಾಟ್? ಎಸ್, ಐ ಲವ್ ಯು. ಕೊಡ. ಕಾಪಿ ನಾನಿರ್ಬೇಕಾದ್ರೆ ನನ್ ಮುಂದೆನೆ ಕಾಪಿ ಮಾಡ್ತೀಯಾ? ಮ್ಯಾಮ್ ಅದು ಮ್ಯಾಮ್. ಇವತ್ತು ಫಿಸಿಕ್ಸ್ ಎಕ್ಸಾಮ್ ಕಣೋ ಗೂಬೆ, ಕೆಮಿಸ್ಟ್ರಿ ಕಾಪಿ ಮಾಡ್ತಿದ್ಯಲ್ಲ. ಕೆಮಿಸ್ಟ್ರಿನಾ? ಅಯ್ಯ ಬಿಡಿ ಮೇಡಮ್, ಹೇಗಿದ್ರು ನಾಳೆ ಇದೆಯಲ್ಲ, ಇವತ್ತೇ ಬರ್ದಂಗ ಆಗತ್ತೆ. ಕೊಡು ನೀವು. ಗೆಟ್ ಔಟ್. ಐ ಸೇ ಗೆಟ್ ಔಟ್. ನಿಜವಾಗ್ಲೂ ಹೋಗ್ಬೇಕಾ ಮ್ಯಾಮ್? ಗೆಟ್ ಔಟ್. ಥ್ಯಾಂಕ್ ಯು ಮ್ಯಾಮ್, ನೀವ್ ಈ ಮಾತು ಹೇಳಿ ಅಂತಾನೆ ಕಾಯ್ತಾ ಇದ್ದೆ ನಾನು. ಬರ್ತೀನಿ ನಾನು. ಬಾಯ್ 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 ಬಾಯ್. ಮೇಡಮ್ ನಾಳೆ ಕೊಡಿ ಅದನ್ನ. ಮತ್ತೆ ಮತ್ತೆ ನನ್ನ ಹಿಂದೆ ಯಾಕೆ ಬರ್ತಾ ಇದೀಯ ನೀನು? ನನಗೆ ನೀನ್ ಬಿಟ್ರೆ ಇನ್ಯಾರಿದ್ದಾರೆ ಸಮ್ಮಿ? ಸಮ್ಮಿನ ಯಾಕೆ ಕಮ್ಮಿ ಆಯ್ತಾ? ನಾನು ನಿನಗೆ ಪ್ರೀತಿಯಿಂದ ಇಟ್ಟಿದ ಹೆಸರು. ನನ್ನ ಹಿಂದೆ ಬರ್ಬೇಡ ನೀನು, ಹೊರಟೋಗು. ನಾನು ನಿನ್ನಿಂದ ಬಂದೇ ಬರ್ತೀನಿ ಸಮ್ಮಿ. ಸಮ್ಮಿ ದಿಲ್ ದಿಯಾ ಹೈ ಜಾನ್ ಭಿ ದೇಂಗೆ ಹಾರೆಗಾ. ಎಲ್ಲಿಗೆ ಬರ್ತಾ ಇದೀಯಾ? ನೀನು ಎಲ್ಲಿಗೆ ಹೋಗ್ತಾ ಇದೆಯೋ ನಾನು ಅಲ್ಲಿಗೆ. ನಾ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ನಿನಗೆ ಗೊತ್ತಾ? ಎಲ್ಲಿಗೆ? ಸಾರಿ ಸಾರಿ, ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ. ನೀನು ಓಕೆ ಅಂದ್ರೆ ಅಲ್ಲೇ ಬಂದು ವೆಯ್ಟ್ ಮಾಡ್ತೀನಿ. ಅಯ್ಯೋ ಸಮ್ಮಿ, ಐ ಲವ್ ಯು. ಏನ್ ಮೇಡಮ್, ಒಬ್ಬ ಪ್ರೇಮಿಗೆ ಗುಡಿಲಿ ಗಂಟೆ ಬಾರಿಸ್ದಂಗ್ ಬಾರಿಸ್ತಿದ್ದೀರಲ್ಲ? ಐ ಹೇಟ್ ಹಿಮ್. ಅಯ್ಯಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಸಮ್ಮಿ, ನನಗೆ ತುಂಬಾ ಹರ್ಟ್ ಆಗುತ್ತೆ. ಮೇಡಮ್ ಪ್ಲೀಸ್, ಒಬ್ಬ ಪ್ರೇಮಿ ಕಷ್ಟನ ಅರ್ಥ ಮಾಡ್ಕೊಳ್ಳಿ ನೀವು. ಇವನ್ ಟಾರ್ಚರ್ ಅಲ್ದೆ ನಿನ್ ಟಾರ್ಚರ್ ಬೇರೆನಾ? ಯಾರಿಗೆ ಹೇಳಿ ನಾನು? ಛೇ ಮೇಡಮ್. ಬ್ರದರ್ ಬ್ರದರ್, ನನ್ನ ಪ್ರೀತಿಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬ್ರದರ್, ತುಂಬಾ ಥ್ಯಾಂಕ್ಸ್. ಪ್ರೀತಿ ಯಾವತ್ತು ಗೆಲ್ಲಬೇಕು, ಅದಕ್ಕೆ ಸಹಾಯ ಮಾಡಿದೆ. ಅಯ್ಯಯ್ಯೋ ಎಂತ ಕರೆಕ್ಟ್ ಸ್ಲೋಗನ್. ಪ್ರೀತಿ ಯಾವಾಗಲೂ ಗೆಲ್ಬೇಕು. ಐ ಲವ್ ಯು ಟು. ಅಯ್ಯೋ ಈ ಸೆಮಿಸ್ಟರ್ ಫೇಲ್ ಆಗ್ಬಿಟ್ರೆ ಏನ್ರ ಮಾಡೋದು? ಏಯ್ ಒಂದ್ ಕೆಲಸ ಮಾಡೋಣ. ಏನೋ? ಈ ಕಾಲೇಜ್ ಬಿಟ್ಬಿಟ್ಟು ಬೇರೆ ಕಾಲೇಜ್ ಜಾಯ್ನ್ ಆಗಿ ಮತ್ತೆ ಫಸ್ಟ್ ಇಂದ ಓದೋಣ ಕಣ. ಏಯ್ ಸುಮ್ನಿರ. ರಾಕಿ ಒಂದ್ ಐಡಿಯಾ ಕಣ. ಏನೋ ಅದು? ಓದೋದೇ ಬಿಟ್ಬಿಡೋಣ. ಎಕ್ಸಾಮ್ ಬರ್ದು ಪಾಸ್ ಆದ್ರೆ ಕಣ್ರ ಯೂತ್ಸ್ಗೆ ಒಂದು ಒಳ್ಳೆ ವ್ಯಾಲ್ಯೂ. ಕರೆಕ್ಟ್ ಕಣೋ, ಆದ್ರೆ ನಾವು ಪಾಸ್ ಆಗೋದು ಹೇಗೋ? ಏನಿಲ್ಲ ಕಣ್ರ, ಇವತ್ತು ರಾತ್ರಿ ನಮ್ಮ ಕಾಲೇಜ್ಗೆ ಹೋಗೋಣ. ಹೋಗ್ಬಿಟ್ಟು ನಮ್ಮ ಆನ್ಸರ್ ಶೀಟ್ಗಳನ್ನ ಎತ್ಬಿಡೋಣ. ನೋಡ್ಕೊಂಡು ಆನ್ಸರ್ ಬರ್ದ್ಬಿಟ್ಟು ಇಟ್ಬಿಡೋಣ. ಅವಾಗ ಇಡೀ ಕಾಲೇಜ್ ನಾವೇ ಫಸ್ಟ್ ಕೊಂಡ್ರು. ಮಗ ಭಯ ಆಗ್ತಿದೆ ಕಣೋ. ಸ್ವಲ್ಪ ಹಾಕೊಂಡ್ರೆ ಎಲ್ಲ ಸರೋಗೋದು ಕಣ. ಏಯ್ ನಮ್ ಗ್ಯಾಂಗಿಗೆ ಫೋನ್ ಮಾಡಿ ಎಲ್ಲ ರೆಡಿ ಆಗಿರಕ್ಕೆ ಹೇಳು. ಇವತ್ತು ರಾತ್ರಿ ಎಲ್ರು ಜೊತೆಲಿ ಹೋಗೋಣ. ನಾವು ಮಾತ್ರ ಹೋಗೋಣ, ಎಲ್ರು ಯಾಕೋ? ಲೇ ಗೊಡ್ಡೆಮ್ಮೆ, ಪಾಸ್ ಆದ್ರೆ ಎಲ್ರು ಜೊತೆಲಿ ಪಾಸ್ ಆಗ್ಬೇಕು, ಫೇಲ್ ಆದ್ರೆ ಎಲ್ರು ಜೊತೆಲಿ ಫೇಲ್ ಆಗ್ಬೇಕು, ಸಿಕ್ಕಾಕೊಂಡ್ರೆ ಎಲ್ರು ಜೊತೆಲೆ ಸಿಕ್ಕಾಕೋಬೇಕು. ಓಕೆ ಓಕೆ. ಕಡಲೆ ಬೀಜ ಖಾಲಿ ಆಗೋಯ್ತು ಕೊಡೋ. ಏನಪ್ಪ ಇದು?
ಚೆನ್ನಾಗಿ ಕುಡಿದ್ಬಿಟ್ಟು ಆನ್ಸರ್ ಶೀಟ್ ಕಲಿಯೋಣ ಅಂತ ಹೇಳ್ಬಿಟ್ಟು ಇದು ಎಲ್ಗಪ್ಪ ಕರ್ಕೊಂಬಂದ್ರಿ ಇದೇನಪ್ಪ ಇದು ಇಷ್ಟು ದೊಡ್ಡ ಬಾರು ನಮ್ ಕಾಲೇಜು ಆನ್ಸರ್ ಶೀಟ್ ಎತ್ಬೇಕಾ? ಸರಸ್ವತಿ ದೇಗುಲ, ಐ ಆಮ್ ಅನ್ ಒಬಿಡಿಯಂಟ್ ಸ್ಟೂಡೆಂಟ್. ಎಣ್ಣೆ ಹೊಡೆದ ಕಾಲೇಜ್ ಒಳಗೆ ಬರಲ್ಲ. ಒಂದು ಕೆಲಸ ಮಾಡಿ, ನೀವೆಲ್ಲರೂ ಒಳಗೆ ಹೋಗಿ ಪೇಪರ್ ಎತ್ತಾರೆ. ನಾನು ಇಲ್ಲೇ ಕೂತ್ಕೊಂಡು ನಿಮ್ಮನ್ನೆಲ್ಲರನ್ನೂ ಕಾಯ್ತಾ ಇರ್ತೀನಿ. ಹಂಗೆ ಯಾರು ಬಂದರೆ ವಿಜಿಲ್ ಹೊಡೆದು ನಿಮ್ಮೆಲ್ಲರನ್ನೂ ಅಲರ್ಟ್ ಮಾಡ್ತೀನಿ. ಈ ಥರ ಇದೇನ ಬರೀ ಗಾಳಿ ಬರ್ತಾಯಿದೆ. ನೋಡ್ರ, ಒಳಗೆ ಹೋಗೋದಕ್ಕಿಂತ ಮುಂಚೆ ಕರೆಂಟ್ ಫ್ಯೂಸ್ ತೆಗಿಬೇಕು. ಓಕೆ, ಏನ್ ನೋಡ್ತಿದ್ದೀರಾ? ಎತ್ಕೊಳ್ರ ಮಟೀರಿಯಲ್ಸ್. ಕರೆಂಟ್ ಹೊರಟೋಯ್ತು. ಏನ್ರು KB ಅವ್ರು ಸ್ಟೂಡೆಂಟ್ಸ್ ಇಷ್ಟೊಂದು ಹೆಲ್ಪ್ ಮಾಡ್ತಾರೆ. ಓದಕ್ಕೂ ಕರೆಂಟ್ ಇರಲ್ಲ, ಕದಿಯಕ್ಕೂ ಕರೆಂಟ್ ಇರಲ್ಲ. ನಾವೆಲ್ಲ KB ಇಂದ ಬಂದಿದ್ದೀವಿ. ಕರೆಂಟ್ ಯಾವಾಗ ಹೋಯ್ತು? ಈಗ 1 ನಿಮಿಷ ಮುಂಚೆ, ನಾವು ತೆಗಿಯೋಕ್ಕಿಂತ ಮುಂಚೆ ಹೋಯ್ತು. ಅಂದ್ರೆ ಹಾಕೋದು ತೆಗಿಯೋದು ನಾವಲ್ವಾ? ಕರೆಂಟ್ ಹೋಗಿ ಒಂದೇ 1 ನಿಮಿಷಕ್ಕೆ KB ಅವ್ರು ಬಂದ್ಬಿಟ್ರ. ಅಪ್ಪ, ನಮ್ಮ ಕರ್ನಾಟಕ ಎಷ್ಟು ಫಾರ್ವರ್ಡ್ ಆಗಿದೆಯಪ್ಪ. ಅಷ್ಟೇ, ನೀವೆಲ್ಲ ಮಂಕಿ ಕ್ಯಾಪ್ ಯಾಕೆ ಹಾಕೊಂಡಿದ್ರ? ಅದು ಗೌರ್ಮೆಂಟ್ ಅವರು ಹೊಸ ಸ್ಕೀಮ್ ಅಲ್ಲಿ ಚಳಿಗೆ ನಮ್ಗೆ ಕೊಟ್ಟಿರೋ ಯೂನಿಫಾರ್ಮ್. ನಮಗೆ ಟೈಮ್ ಆಯ್ತು ಚೆಕಿಂಗ್ಗೆ. ಲೆಟ್ಸ್ ಮೂವ್. ಅಲ್ಲ, ಕರೆಂಟ್ ಹೋದ್ರೆ ಇವರು ಕರೆಂಟ್ ಕೊಡ್ಬೇಕು. ಅದು ಬಿಟ್ಬಿಟ್ಟು ವಾಕಿಂಗ್ಗೆ ಅಂತ ಬಂದು ಚೆಕಿಂಗ್ ಮಾಡ್ತೀವಿ ಅಂತ ಡೌ ಮಾಡಿ ಕರೆಂಟ್ ಬಂದ ಮೇಲೆ ಪೇಮೆಂಟ್ ಇಸ್ಕೊಂಡು ಹೋಗೋ ಪ್ರೋಗ್ರಾಮ್ ಇದು. ನಮಗ್ ಗೊತ್ತಿಲ್ವಾ? ನಮ್ಮ ಆನ್ಸರ್ ಶೀಟ್ ಸಿಕ್ರೆಷ್ಟು ಬಿಟ್ರೆಷ್ಟು ನೋ ಪ್ರಾಬ್ಲಮ್. ರಿಸಲ್ಟ್ ಬರೋದ್ರೊಳಗೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ. ಎಷ್ಟು ದಪ್ಪಗೆ ಸೊಂಪಿಗೆ ಬೆಳೆದಿದೆ ಮರ. ನೆಟ್ಟಿಗೆ ನಮ್ಮ ತಲೆ ಮೇಲಾದ್ರೂ ಬಿಡಬಾರ್ದ. ಈ ಕೊಬ್ಬರಿ ಕರೆಕ್ಟ್ ಆಗಿದೆ. ಇಲ್ಲಿ 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 ಬೊಳ್ಳೆ ಬಿಚ್ಕೋಬೇಕು ಬಿಟ್ರೆ. ಬರೋ ಡೋರ್ ಹಾಕು, ಡೋರ್ ಹಾಕು. ನೀನು ಆ ಕಡೆ ಹೋಗು. ನೀನೆಲ್ಲ ಹೋಗೋ. ನೀನು ಈ ಕಡೆ ಹೋಗೋ. ಆಯ್ತು, ಹೋಗ ಆ ಕಡೆ. ಅಯ್ಯೋ, ಇಲ್ಲಿ ಮೇಡಮ್ ಕಾಪಿ ಹೊಡಿಯಾಕ್ ಬಿಟ್ಟಿದ್ರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಅಯ್ಯೋ, ಕುಲ್ಜಾ ಸಿಮ್ ಸಿಮ್ ಕುಲ್ಜಾ. ಸಿಕ್ತು, ಬನ್ರೋ ಬನ್ರೋ, ಸಿಕ್ತು ಇಲ್ಲಿ ನಮ್ದು. ಇಲ್ಲಿ ನೋಡ್ರು, ಕೆಮಿಸ್ಟ್ರಿ ಲೆಕ್ಚರರ್ ಕಬೋರ್ಡ್ ಅಲ್ಲಿ ಕಾಮಸೂತ್ರ ಬುಕ್ಕು. ಬರಲಿ. ಎಕ್ಸಾಮೇ ಬರ್ದಿಲ್ಲ ನೀನು, ಆನ್ಸರ್ ಶೀಟ್ ಎಲ್ಲಿಂದ ಕೇಳ್ತೀಯಾ? ಸರಿಯಾಗಿ ಕಾಪಿ ಹೊಡೆದಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಎಲ್ಲೋಯ್ತು ನಮ್ಮ ಆನ್ಸರ್ ಶೀಟ್ಗಳು? ಇಲ್ಲಿದೆ ಕಣ್ರೋ ನಿಮ್ಮ ಆನ್ಸರ್ ಶೀಟ್ಸ್. ಸುರೇಶ್, ವಾಚ್ಮನ್ ಅಲ್ಲೋ, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಮ್ಮ ವಾಚ್ಮ್ಯಾನು. ಅಯ್ಯೋ, ಇಷ್ಟು ವರ್ಷ ನನಗೆ ಹೊಲಿಲಾರದು ಪ್ರಯತ್ನ ಇವತ್ತು ನಮ್ಮ ವಾಚ್ಮ್ಯಾನಿಗೆ ಹೊಲ್ದ್ಬಿಡ್ತು ಕಣೋ. ಏನಾಯ್ತಾ? ಮತ್ತೆ ಅದು ಸುಡೋದಕ್ಕೆ ಕಟ್ಟಿಗೆ ಹುಡುಕಿದೆ, ಸಿಕ್ಲಿಲ್ಲ. ಅದಕ್ಕೆ ಗುಂಡಿ ತೆಗೆದಿದ್ದೆ ಓದ್ಬಿಟ್ಟೆ ಕಣೋ. ಏನ್ ಹೇಳ್ತಿದ್ಯೋ? ಮಚ್ಚಿ, ನಮ್ಮ ವಾಚ್ಮ್ಯಾನು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ ಕಣೋ. ಇದೆಂತದ ಕೊಡದ್ಬಿಟ್ಟು ವಾಚ್ಮ್ಯಾನ್. ನಾವೇ ಅವ್ನು ನಿದ್ದೆ ಬರೋ ಔಷಧಿ ಹಾಕಿದ್ವಿ ಕಣೋ. ಎಲ್ಲಿ ಓದಿದ್ಯೋ? ಅವನು ಇಲ್ಲ ಅದೃಷ್ಟು ಅಂತ. ಎಲ್ಲಿ ಓದ್ತಿದ್ದೆ? ಎಣ್ಣೆ ಹಾಕಲ್ ಗೊತ್ತಾಗ್ತಿಲ್ವಲ್ಲಪ್ಪ. ಎಲ್ಲಿ
ವಾಚ್ಮ್ಯಾನ್ ಹೋಗ ಕಡೆ ನೀನು ತಗೊಂಡು ಇನ್ನೂ ಬದುಕವನೆ ಮೆತ್ತಗೆ ತಗೊಂಡು ನಡ್ರಪ್ಪ ಮೆತ್ತಗೆ ತಗೊಂಡ್ರಿ ನಾನು ಒಂದು ಅರ್ಧ ಗಂಟೆ ಗುಂಡಿಲಿ ಮಲಿಕೊ ಬರ್ತೀನಿ ಆನ್ಸರ್ ಶೀಟ್ ಎಷ್ಟು ದಿನ ಸಿಕ್ಕಾಕೊಂಡು ಬರಲ್ಲ ಪ್ಲೀಸ್ ಸರ್ ನನ್ನ ನಂಬಿ ಸರ್. ನೋ ಮೋರ್ ಆರ್ಗ್ಯುಮೆಂಟ್ಸ್, ಜಸ್ಟ್ ಗೆಟ್ ಔಟ್. ಈ ಕೆಲಸ ಇವತ್ತೇ ಮುಗಿಸ್. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ. ಎಸ್. ಈ ಬಿಲ್ಡಿಂಗು ಎಷ್ಟು ಫ್ಲೋರ್ದು? 20 ಫ್ಲೋರ್ಸ್. 20ಕ್ಕೆ ನಿಲ್ಲಿಸ್ತೀರಾ ಅಥವಾ ಇನ್ನ ಮೇಲೆ ಏರಿಸ್ತೀರಾ? ಇಲ್ಲ, ಇಷ್ಟೇ. ಯಾಕೆ ಒಂದು 50 ಫ್ಲೋರ್ ತನಕ ಏರಿಸ್ಬೋದಾಗಿತ್ತಲ್ವಾ? ಗವರ್ಮೆಂಟ್ನವ್ರು ಪರ್ಮಿಷನ್ ಕೊಡಲ್ವಲ್ಲ. ಪರ್ಮಿಷನ್ ತಾನೆ, ಯಾಕೆ ಯೋಚನೆ ಮಾಡ್ತೀರಾ? ನಾನು ಕೊಡಿಸ್ತೀನಿ. ಯಾಕೆ? ಆಕ್ಚುಲಿ 20ನೇ ಫ್ಲೋರ್ ಇಂದ ಒಂದ್ಸಲ ಅಟೆಂಪ್ಟ್ ಮಾಡಿದೆ, ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಸಿಟಿಲಿ 50 ಫ್ಲೋರ್ ಬಿಲ್ಡಿಂಗ್ ಯಾವ್ದಾರು ಇದೆಯಾ ಅಂತ ಹುಡುಕ್ತಾ ಇದ್ದೀನಿ. ಯಾಕೆ? ಸೂಸೈಡ್ ಮಾಡ್ಕೊಳ್ಳೋದಕ್ಕೆ. ಓಲಿ ಬಿಡಿ, 20 ಫ್ಲೋರ್ ಇಂದ ಹತ್ಕೊಂಡ್ ಬಂದಿದ್ದೀನಿ, ಮತ್ತೆ ಇಳ್ಕೊಂಡು ಹೋಗೋದಕ್ಕೆ ಬೋರ್ ಆಗುತ್ತೆ. ಹೆಂಗೋ ಬರೋದು ಬಂದಿದ್ದೀನಲ್ಲ, ಒಂದ್ ಜಂಪ್ ಹಾಕೊಂಡ್ಬಿಡ್ತೀನಿ. ಏನ್ ಮಾಡ್ತಾ ಇದ್ದೀರಾ? ಹಲೋ 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 ರೀ ಸ್ವಾಮಿ, ಹಲೋ ಮಿಸ್ಟರ್, ನಿಂತ್ಕೊಳ್ರಿ. at the bottom of the sea. ಒನ್ಸ್ ಅಗೇನ್ ಮೈನರ್ ಇಂಜುರಿ. ಲವ್, ನಮ್ ಕಾಲೇಜ್ ನೋಡ್ರ ಏನ್ ಸಖತ್ತಾಗಿದೆ. ಕಲರ್ ನೋಡ್ರ ಸೂಪರ್. ಕಾಲೇಜಲ್ಲಿ ಎಷ್ಟು ಜನ ಆಗಿದ್ವಿ. ಡೋಂಟ್ ವರಿ, ನಡೀರೋ ನುಗ್ಗಣ. ಸೇರ್ಸ್ಲಿಲ್ಲ ಅಂದ್ರೆ ಎಲ್ರು ಒಟ್ಟಿಗೆ ಟಿಪ್ಪು ಡ್ರಾಪ್ ಇಂದ ಬಿದ್ದೋಗ್ಬಿಡೋಣ. ಎಷ್ಟು ದೊಡ್ಡ ಸ್ಕೆಚ್ ಹಾಕ್ಬಿಟ್ಟು ನಮ್ಮನ್ನ ಕಾಲೇಜಿಂದ ಆಚೆ ಹಾಕ್ಸಿದಾಳೋ. ಚಾನ್ಸ್ ಸಿಕ್ಬೇಕು, ಆಮೇಲೆ ಇರೋದು ಅವಳಿಗೆ. ಅಲ್ಲಿ ನೋಡ್ರ ಕಾಜಲು. ಪಾನಿಪುರಿ ತಿಂತ ಇದೆಯಾ? ಎಕ್ಸ್ಕ್ಯೂಸ್ ಮೀ ಸರ್, ನಾವು ನಿಮ್ಯಾನ್ಸ್ ಹಾಸ್ಪಿಟಲ್ ಇಂದ ಬರ್ತಾ ಇದೀವಿ. ಬೆಳಿಗ್ಗೆ ಡ್ಯೂಟಿ ಜಾಯ್ನ್ ಆಗೋದಕ್ಕೂ ಮುಂಚೆ ಒಬ್ಳು ಮೆಂಟಲ್ ಪೇಷಂಟ್ ತಪ್ಪಿಸ್ಕೊಂಡಿದ್ದಾಳೆ. ನೋಡೋದಕ್ಕೂ ತುಂಬಾ ಚೆನ್ನಾಗಿದ್ದಾಳಂತೆ. ಅಂತ ಹುಡುಗಿನ ಇಲ್ಲೆಲ್ಲಾದ್ರೂ ನೋಡಿದ್ರ? ಆ ಹುಡುಗಿನ ನೋಡೋದಕ್ಕೆ ಕಾಲೇಜ್ ಸ್ಟೂಡೆಂಟ್ ತರ ಇದ್ದಾಳೆ. ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ 5 ನಿಮಿಷ ಪಾನಿಪುರಿ ತಿನ್ಬೇಕು, ಇಲ್ಲ 10 ನಿಮಿಷ ತಿನ್ಬೇಕು. ಲಾಸ್ಟ್ 4 hours ಇಂದ ತಿಂತಿದ್ದಾಳೆ. ನಾರ್ಮಲ್ ಆಗಿರೋರು ಯಾರಾದ್ರೂ ಈ ತರ ತಿಂತಾರ? ಅಯ್ಯೋ ಹುಚ್ಚಿನೇ ಅವಳು. ನಮ್ಮಲ್ಲಿ ಇದೇ ತರ ಒಂದು ಕೇಸ್ ಇತ್ತು. 5 ಪಾನಿಪುರಿ ಒಟ್ಟೊಟ್ಟಿಗೆ ತಿಂತಾ ಇತ್ತು. ನಿಮ್ಮ ಆಸ್ಪತ್ರೆ ಸೇರಿಸಿದ ಮೇಲೆ ಎಲ್ಲ ಸರಿ ಹೋಯ್ತು. ಡೌಟೇ ಇಲ್ಲ ಸರ್, ಇದು ಮೆಂಟ್ಲಿ ಕೇಸೇ ಸರ್. ಸರ್ ಹೋಗಿ ಸರ್, ಹಿಡ್ಕೊಳ್ಳಿ ಸರ್. ಅವಾಗಲೇ ಯಾರಿಗೂ ಬೇರೆ ಹೊಡಿತಾ ಇತ್ತು. ಹೋಗಿ. ಹೇಯ್, ಪಾನಿಪುರಿ ತಿಂದು ಸಾಕು, ಹತ್ತು ವ್ಯಾನು. ಬಾಯಿ ಮುಚ್ಕೊಂಡ್ ಬಾರಮ್ಮ. ಪಾನಿಪುರಿ ಕಾಸು ಕೊಡ್ರಿ. ಪಾನಿಪುರಿ ಇವಳು ತಿಂದ್ರೆ ನಾವು ಕಾಸು ಕೊಡ್ಬೇಕಂತೆ. ಇವನೆಲ್ಲ ದೊಡ್ಡ ಹುಚ್ಚಾರ್ಬೇಕು, ಇವನನ್ನ ಹೇಳ್ಕೊಳೋ. ನಡಿಯಮ್ಮ ಒಳಗೆ. ನಡಿಯಮ್ಮ ಒಳಗೆ. ನಾನು ಹುಚ್ಚಿ ಅಲ್ಲ, ಬಿಡ್ರೋ. ಎಲ್ಲರೂ ಫಸ್ಟ್ ಹೀಗೆ ಹೇಳೋದು. ನಡಿಯಮ್ಮ ಒಳಗೆ. ಬಾ ಮಹಾರಾಣಿ ಬಾ, ನಾವಿಬ್ಬರು ಕೂಡಿ ಕರ್ನಾಟಕ ಸಾಮ್ರಾಜ್ಯವನ್ನು ಆಳೋಣ. ಯುವರಾಜರು ಕಾಯುತ್ತಿದ್ದಾರೆ, ಹೋಗಿ. ಮತ್ತೇನಾಯ್ತಾ? ಫೇಲ್ ಆಯ್ತು. ಚಾರ್ಲಿ, ಯಾಕೋ ಒಂಥರ ಇದೆಯಾ? ನಮ್ಮ ಹುಡುಗಿ ನನಗೆ ಕೈ ಕೊಟ್ಬಿಡ್ಲು ಮಾಮ್. ಯಾರು? ಅದೇ ಆ ಸಹನ. ಚಾರ್ಲಿನ ಮದ್ವೆ ಮಾಡ್ಕೋಬೇಕಂತೆ. ತುಂಬಾ ಟಾರ್ಚರ್ ಕೊಡ್ತಿದ್ದಾನ್ ಕಣೆ. ಸಹನ ಇವ್ನು ಲವ್ ತಾನೆ. ಏನಾಯ್ತು? ಅಲ್ಲ ಕಣೋ, ನನ್ನನ್ನ ರಿಜೆಕ್ಟ್ ಮಾಡಿ ಅದ್ಯಾರೋ ಅಮೆರಿಕದವನ್ನ ಮದ್ವೆ ಆಗ್ಬೇಕು ಅಂತ ಹೇಳ. ಅಮೆರಿಕದವನ್ ಮದ್ವೆ ಆಗ್ಬೇಕು ಅಂತಿದ್ದಾಳ. 2 ವರ್ಷ ನಿನ್ನ ಲವ್ ಮಾಡಿ ಪ್ರೀತಿಸ್ಬಿಟ್ರೆ ಮದ್ವೆ ಮಾಡ್ಕೋಬೇಕಂತ ಅದೇನ್ ರೂಲ್ಸಾ? ಏನು ಅರ್ಥ? ನಾನು ಎಷ್ಟು ಬೇಡ್ಕೊಂಡೆ, ಆದ್ರೂ ನನಗ್ ನೀನ್ ಬೇಡ, ಅಮೆರಿಕದವನ್ ಹಿಂದೆನೆ ಹೋಗ್ತೀನಿ ಅಂತ ಹೇಳ. ಇಂಥ ಗೂಬೆಗಳಿಗೆ ಸಾಫ್ಟ್ ಆಗಿದ್ರೆ ಸರಿ ಹೋಗಲ್ಲ, ಸ್ಟ್ರಾಂಗ್ ಆಗಿರ್ಬೇಕು. ಮತ್ತೆ ಯಾಕೋ ಯೋಚನೆ ಮಾಡ್ತಾ ಇದೀಯಾ? ನಡಿ ಹೋಗೋಣ. ಸರ್ ನಂಗೆ ವಾರ್ನಿಂಗ್ ಕೊಡಕ? ಅಲ್ಲ, ಸೂಸೈಡ್ ಮಾಡ್ಕೊಳ್ಳೋದೆ. ಬರ ಬಂದ್ರೆ ಹೋಗೋಣ. ನಡೀರಿ. ಏಯ್, ಮದುವೆ ಮಾಡ್ಕೊಳಲ್ಲ ಅಂತಂತೆ. ಯಾಕೆ ಮಾಡ್ಕೊಳಲ್ಲ? ನನ್ನ ಹುಡ್ಬಿ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ. ಈ ಗುಬೆಗೆ ನಾನೇ ಕೊಡ್ಬೇಕು. ಮತ್ತೆ ಯಾಕೆ ಪ್ರೀತಿಸ್ದೆ? ಇವನು ಲವ್ ಮಾಡಕ್ ಮಾತ್ರ ಸರಿ, ಮದ್ವೆ ಆಗಕ್ ತುಂಬಾ ಕಷ್ಟ. ಓ, ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಈಗ? ಮದ್ವೆಗ್ ಬಂದು ಊಟ ಮಾಡ್ಕೊಂಡು ಹೋಗಕ್ ಹೇಳೆ. ಊಟನ ಯಾವ ಚೌಟ್ರಿ ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ ಕಡೆಗೆ ನಾವು ಅಷ್ಟೊಂದು ಚೀಪ್ ಆಗ್ಬಿಟ್ವಾ? ಸರಿ ಬಿಡಿ. ಈ 5000 ತಗೊಂಡು ಎಣ್ಣೆ ಹೊಡೆದು ಎಂಜಾಯ್ ಮಾಡಿ ಎಲ್ಲ ಮರ್ತ್ಬಿಡಿ. ಏನ್ರಿ ಅನ್ಕೊಂಡಿದ್ದೀರಾ ನೀವು? 5000 ರೂಪಾಯಿ ಬಿಸಾಕ್ಬಿಟ್ಟು ಪಾರ್ಟಿ ಮಾಡ್ಕೊಳ್ಳಿ ಅಂತೀರಾ? ಪಾರ್ಟಿನ 5000 ರೂಪಾಯಿ ಪಾರ್ಟಿ ಮಾಡಕ್ಕಾಗತ್ತಾ? ಅಟ್ಲೀಸ್ಟ್ 25,000 ರೂಪಾಯಿನಾರು ಕೊಡಿ. ಏನು 25,000ನ? ನೀವು ಕೊಡೋ 5,000 ರೂಪಾಯಿ ನಮ್ಮ ಪಫ್ಗೆ ಸಾಕಾಗಲ್ಲ. ಇನ್ನು ಸ್ಟಫ್ಗೆ ಏನು ಮಾಡೋಣ? ಲೋ ಲೋ, ಏನೋ ಹೇಳ್ತಿದ್ಯಾ? ನೀ ಸುಮ್ಮನೆ ನೋಡೋ, ಈ ಪೇಸ್ ಕಟ್ಟೆಲ್ಲ ನಮ್ಗೆ ವರ್ಕೌಟ್ ಆಗೋದಿಲ್ಲ. ಸೂಸೈಡ್ ಮಾಡ್ಕೊಳ್ಳೋ. ಸುಮ್ಮನಿರ.
ಇವ್ರನ್ನೆಲ್ಲ ಈಸಿಯಾಗಿ ನಮ್ಮ ಕೈಗೆ ತಗೋಬೇಕು ಅಂದರೆ ಒಂದು ರೂಟ್ ಇದೆ. ಬೇಗ ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆಯೋ ತೆಗೀರಿ. ತಗೊಳ್ಳಿ, 25,000ಕ್ಕಿಂತ ಜಾಸ್ತಿನೇ ಇದೆ. ಏನಿದು ಮಗ ಲವ್ ಬೈಕ್ ಫೈನಾನ್ಸ್ ಕಟ್ಟಬೇಕು. ಫೈನಾನ್ಸ್ ಕೊಡ್ಸೋದಕ್ಕೇನಿಲ್ವಾ? ನಮ್ ಹುಡುಗ ಚಾರ್ಲಿ ಸರ್ ನಂಗೋಸ್ಕರ 2 ವರ್ಷಕ್ಕೆ 2 ಲಕ್ಷ ಖರ್ಚು ಮಾಡಿದಾನೆ. ಅದನ್ನು ಕೊಡಿ. ಏನ್ರು ನೀವ್ ಇಷ್ಟೊಂದು ಕಮರ್ಷಿಯಲ್ಲ? ನೀವೇನ್ ಕಮ್ಮಿನಾ? ನಿಮ್ಗೂ ಎಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಇಂದಾನೆ ಬೇಕು. ಫ್ರೆಂಡ್ಶಿಪ್ಗೊಬ್ಬ, ಲವ್ ಮಾಡೋಕ್ಕೊಬ್ಬ, ಮದುವೆ ಆಗೋಕ್ಕೊಬ್ಬ. ಹುಡುಗರು ಅಂದ್ರೆ ಏನ್ ತಿಳ್ಕೊಂಡಿದೀರಾ? ನೀವು ಹಾಕೋ ಡ್ರೆಸ್ಸು ಅನ್ಕೊಂಡಿದೀರಾ ಡೈಲಿ ಚೇಂಜ್ ಮಾಡೋದಕ್ಕೆ? ನೋಡು, ಹುಡುಗಿರ್ನೇನಾದ್ರು ಅಂದ್ರೆ ಚೆನ್ನಾಗಿರಲ್ಲ. 2 ಲಕ್ಷ ಕೊಟ್ರೆ ಸುಮ್ನಿರ್ತೀವಿ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಹೇಳ್ಬೇಕಾಗತ್ತೆ. ಅವನೇನು ನನಗೋಸ್ಕರ 2 ಲಕ್ಷ ಖರ್ಚು ಮಾಡಿಲ್ಲ. ಏನು ನಾನ್ ಖರ್ಚು ಮಾಡಿಲ್ವಾ? ಲೇ ನನ್ ರಕ್ತನೆಲ್ಲ ಬಸ್ದು ಕುಡ್ದು ಬಿಟ್ಟಿಯಲ್ಲೇ. ಹೌದು, ನಿಮ್ಗೆ ಬೋರ್ ಆದಾಗ ಸಿನಿಮಾ ಕರ್ಕೊಂಡು ಹೋಗ್ಬೇಕು, ಬಾಯಾರಿಕೆ ಆದ್ರೆ ಕಾಫಿ ಹೌಸ್, ಹೊಟ್ಟೆ ಹಸ್ತ್ರೆ ಪಬ್ಬು, ರೆಸ್ಟೋರೆಂಟು, ಬರ್ಡೇ ಕೇಕು. ಏನ್ ಕಮ್ಮಿ ಮೇಂಟೆನೆನ್ಸ್ ಅಮ್ಮ ನಿಮ್ದು. ಏನ್ ಬಂದ್ರೆ ಒಬ್ಬೊಬ್ರೆ ಬರ್ತೀರಾ, ನಿಮ್ಮ ಗ್ಯಾಂಗ್ನೆಲ್ಲ ಜೊತೆಲಿ ಕರ್ಕೊಂಡ್ಬಂದ್ಬಿಡ್ತೀರಾ. ನೀವು ಹುಡುಗಿರ್ ನೋಡಕ್ ಮಾತ್ರ ಹೀಗಿರ್ತೀರಾ, ತಿಂದ್ರೆ ಹಂಡೇನೆ ತಿಂತೀರಾ. ನಮ್ಮ ಅಪ್ಪ ಅಮ್ಮ ಅಂಗಡಿಗೆ ಹೋಗಿ ಸಕ್ಕರೆ ಕಾಫಿ ಪೌಡ್ರ್ ತಗೊಂಬನ್ನಿ ಅಂದ್ರು ತಂದು ಕೊಡಲ್ಲ. ನಿಮ್ಮ ಚಪ್ಪಲಿ ಹರಿದೋಗಿರೋದು ನೋಡಿದ್ರೆ ಸಾಕು, ಹೊಸ ಚಪ್ಪಲಿನೇ ಗಿಫ್ಟ್ ಮಾಡ್ಬಿಡ್ತೀವಿ. ಕೊನೆಗೆ ನಮ್ಗೆ ಸಿಗೋದೇನು? ಖಾಲಿ ಬಿಯರ್ ಬಾಟ್ಲುಗಳು. ನೀವೇನ್ ಕಮ್ಮಿ? ನಿಮಗ್ ನಾವು ಬೀಳೋವರೆಗೂ ನಾಯಿ ಥರ ನಮ್ ಹಿಂದೆನೆ ಸುತ್ತಿರ್ತೀರಾ. XYZ ಎಲ್ಲ ಆದ್ಮೇಲೆ ತುಂಬಾ ಲೈಟಾಗಿ ತಗೋತೀರಾ. XYZ ಹಂಗಂದ್ರೆ ಏನು? ಆಹಾ, ಚಿಕ್ಕ ಮಗು, ಏನೂ ಗೊತ್ತಿಲ್ಲ. ಗೊತ್ತು, ಆದ್ರೆ ಅದು ನಾನು ಅನ್ಕೊಂಡಿದ್ದೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ನಮ್ ಹುಡುಗನ ಇನ್ವೆಸ್ಟ್ಮೆಂಟ್ ಕೊಡ್ತಿರೋ ಇಲ್ವೋ? ಕೊಟ್ಬಿಡಿ ಅಷ್ಟೇ. ಓಕೆ ಸಿಗ್ದಾ ಕೊಡ್ತೀವಿ. ಹಲೋ, ಈ ದುಡ್ಡು ಕಾಸು 2 ಲಕ್ಷ ಎಲ್ಲ ನೀವೇ ಇಟ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ಕವಿಗಳು ಹುಡುಗಿಯರ ಮನಸ್ಸನ್ನ ಚಂದಮಾಮಂಗೆ ಹೋಲಿಸ್ತಾರೆ. ಯಾಕೆ ಹೇಳಿ? ಅವ್ರ ಮನಸ್ಸು ತುಂಬ ಮೃದುವಾದ್ದು, ತುಂಬ ಒಳ್ಳೇದು ಅಂತ. ಪರ್ಸಲ್ಲಿರೋ ಮನಿ ನೋಡಿ ಯಾವತ್ತೂ ಪ್ರೀತಿಸ್ಬಾರ್ದು, ಒಳ್ಳೆ ಮನಸ್ಸು ನೋಡಿ ಪ್ರೀತಿಸ್ಬೇಕು. ಕಳೆದೋಗಿರೋ ಪರ್ಸು ಒಂದೊಂದ್ಸಲ ಸಿಕ್ಬಿಡುತ್ತೆ, ಆದರೆ ಕಳೆದೋಗಿರೋ ಮನಸ್ಸು ಯಾವತ್ತೂ ಸಿಗಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಪರ್ಸಲ್ಲಿರೋ ಮನಿ ನೋಡಿ ಯಾವತ್ತೂ ಪ್ರೀತಿಸ್ಬಾರ್ದು, ಒಳ್ಳೆ ಮನಸ್ಸು ನೋಡಿ ಪ್ರೀತಿಸ್ಬೇಕು. ಕಳೆದೋಗಿರೋ ಪರ್ಸು ಒಂದೊಂದ್ಸಲ ಸಿಕ್ಬಿಡುತ್ತೆ, ಆದರೆ ಕಳೆದೋಗಿರೋ ಮನಸ್ಸು ಯಾವತ್ತೂ ಸಿಗಲ್ಲ. ಅಮ್ಮ, ಈ ಸೆಮಿಸ್ಟರ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ. ಓದ್ಬಿಟ್ಟು ಬೇಗ ಮಲ್ಕೋ. ಓಕೆಮಾ. ಹಲೋ, ರಣಧೀರ್ ಕಪೂರ್ ಪಿಕ್ಚರ್ ಫಸ್ಟ್ ಡೇ ನೈಟ್ ಶೋ ನೋಡ್ಬೇಕಂತೀಯಲ್ಲ, ಕಾಯ್ತಾ ಇದೀನಿ, ಬೇಗ ಬಾರೆ. ನಮ್ಮಮ್ಮ ಮಲ್ಗಿದ ತಕ್ಷಣ ಬರ್ತೀನಿ ಕಣೆ. ಓಕೆ ಓಕೆ. ಮಾಮ್, ವೆದರ್ ಸೂಪರ್, ಪಾರ್ಟಿ ಸೂಪರ್, ಜೊತೆಗೊಂದು ಅಪ್ಸರ್ ಇದ್ದಿದ್ರೆ ಇನ್ನೂ ಸೂಪರ್. ಯಾವುದು ಭೂಲೋಕದ ಅಪ್ಸರನ ದೇವಲೋಕದ ಅಪ್ಸರನ? ಹಾಯ್ ಬೇಬಿ. ಹಲೋ, ದಾರಿ ಬಿಡಿ. ದಾರಿ ಬಿಡಕಲ್ಲ ಬೇಬಿ, ನಾವು ಅಡ್ಡ ಹಾಕಿದ್ದು. ಹೇ ಕೀಸ್, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸಿಟಿ ಪೊಲೀಸ್ ಕಮಿಷನರ್ ನಮ್ಮ ಅಪ್ಪ. ನಮ್ಮಪ್ಪ ಯಾರು ಗೊತ್ತಾ? ಹೋಮ್ ಮಿನಿಸ್ಟರ್. ನಮ್ಮಪ್ಪ ಕ್ರಿಮಿನಲ್ ಲಾಯರ್ ಬೇಬಿ. ಇಷ್ಟೊತ್ತಲ್ಲಿ ನಿನ್ನ ಕಾಪಾಡೋದಿಕ್ಕೆ ಅವ್ರು ಯಾರು ಬರೋದಿಲ್ಲ. ಈಗ ನಿನ್ನನ್ನು ಕಾಪಾಡಬೇಕಾಗಿರೋದು ಅವ್ರ ಮಕ್ಕಳು. ಪ್ಲೀಸ್ ಕೀ ಕೊಡಿ. ಹೆದ್ರಕಬೇಡ ಬೇಬೆ. ಪಾಪ ಈಗಲೇ ಎದ್ಕೊಂಡ್ಬಿಟ್ಟಿದೆ. ನಾವೊಂಥರ ಡಿಫ್ರೆಂಟ್ ಬೇಬಿ. ಫೋನ್ ಫ್ರೆಂಡ್ ಆಟ ಆಡೋಣ. 3 ಫೋನ್ ಮಾಡು, ಯಾರಿಗೆ ಬೇಕಾದ್ರೂ ಮಾಡು. ಅಲ್ಲಿವರೆಗೂ ನಾವಿಲ್ಲೇ ವೇಟ್ ಮಾಡ್ತಾ ಇರ್ತೀವಿ, ಅಲ್ವೇನ್ರ? ಹಲೋ ಹಲೋ ಹಲೋ, ನಾನು ಕಾಜಲ್ ಮಾತಾಡ್ತಿದ್ದೀನಿ. ಕಾಜಲ್? ಅದಕ್ಕೇನೀಗ ನಿನ್ನ ಹೆಸರು ಹೇಳಕ್ ಮಾಡ್ದೆ ಇಷ್ಟೊತ್ತಲ್ಲಿ ಫೋನ್ ನೀನು? ಹಲೋ, ಪ್ಯಾಲೇಸ್ ರೋಡಲ್ಲಿ ಯಾರೋ ರೌಡಿಗಳನ್ನ. ಇಡೇ ಫೋನು, ಡಿಸ್ಟರ್ಬ್ ಮಾಡಬೇಡ ಇಷ್ಟೊತ್ತಲ್ಲಿ. ತಲೆ ತಿಂತ ರಾಹುಲ್. ಸೆಕೆಂಡ್ ಚಾನ್ಸ್.
ಯಾವ ನಂಬರ್ ಸಿಕ್ಕಿಲ್ವಾ ಬೇಬೆ? ನನ್ನ ನಂಬರ್ ಕೊಡ್ಲಾ? ಮೂರು ಚಾನ್ಸ್ ಮುಗಿದಾಯ್ತು. ಗೇಮ್ ಶುರು ಮಾಡೋಣ. ನೀನು ಬಾಸ್ ಒಂದ್ 5 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಕಿರಿಕ ಬಾಸ್ ನಿಮ್ ಜೊತೆ, ನನ್ ಜೊತೆ ಯಾವಾಗ್ಲೂ ಕಿರಿಕ್ ಮಾಡ್ತಾಳೆ. ಕಾಲೇಜಲ್ಲಿ ಬೆಳಿಗ್ಗೆ ಹೊತ್ತು ಕಿರಿಕ್ ಮಾಡ್ತೀಯಾ, ರಾತ್ರಿ ಹೊತ್ತು ಮಲಗೋಕ್ಕೂ ಬಿಡಲ್ಲ. ಬಾಸ್ ಒಂದ್ 5 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ನಿದ್ದೆ ಬಿಟ್ಟು ಬಂದಿದ್ದೀನಿ ಬಾಸ್. 5 ನಿಮಿಷ. ಕರೆನ್ಸಿ ಇದೆ ಅಂತ ಸುಮ್ನೆ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ, ಹೇಳ್ತಿದ್ದೀನಿ ನೋಡಿ. ಬಾಸ್ ಬೇಗ ಹೋಗ್ಬಿಟ್ಟು ನಿದ್ದೆ ಮಾಡ್ಬೇಕು. 2 ನಿಮಿಷ ವಾರ್ನ್ ಮಾಡ್ಬಿಟ್ಟು ಹೋಗ್ತೀನಿ ಅಂದ್ರೆ ಅರ್ಥನೇ ಮಾಡ್ಕೊಳಲ್ವಲ್ಲ ಬಾಸ್. ನಿನ್ನ ನನ್ನ ನಂಬರ್ ಯಾರೇ ಕೊಟ್ರು ನಿನಗೆ? ಹೇಗೂ ಸಿಕ್ತು. ರಾಹುಲ್, ಐ ಲವ್ ಯು. ಫೈಟ್ ಆಗಿದ ತಕ್ಷಣ ಲವ್ ಗಿವ್ ಎಲ್ಲ ನಂತರ ಇಟ್ಕೋಬೇಡ ನೀನು. ಐ ನೋ ಯು ಲವ್ ಮಿ ರಾಹುಲ್. ಇಲ್ಲ ಅಂದಿದ್ರೆ ಇಷ್ಟೊತ್ತಲ್ಲಿ ಯಾಕೆ ಬರ್ತಿದ್ದೆ? ಅಯ್ಯೋ, ಗಾಡಿಲಿ ಪೆಟ್ರೋಲ್ ಆಗೋಗಿತ್ತು, ಪೆಟ್ರೋಲ್ ಹಾಕ್ಸಕ್ ಹೋಗ್ತಾ ಇದ್ದೆ. ಯಾವುದೋ ಹೆಣ್ಮಗ ಕಷ್ಟದಲ್ಲಿ ಇತ್ತು, ಗಂಡಸಲ್ವ ಕಾಪಾಡ್ದೆ. ಅಷ್ಟಕ್ಕೆ ಲವ್ ಅನ್ಕೊಂಬಿಟ್ರೆ? ನನ್ನ ಹತ್ರ ಸುಳ್ಳೆಲ್ಲ ಹೇಳ್ಬೇಡ. ಐ ಆಮ್ ರಿಯಲಿ ಇನ್ ಲವ್ ವಿತ್ ಯು. ಐ ಲವ್ ಯು ಟು. ಈ ಬಿಡು, ಇಷ್ಟೊತ್ತು ಯಾಕೆ ಹೇಳಿಲ್ಲ ನೀನು? ನೀನ್ ತಪ್ಕೊಳ್ಳಿ ಅಂತ ಕಾಯ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಗೊತ್ತಾಯ್ತು. ಡೈಮಂಡ್ ರಿಂಗ್ ಏನೋ ತುಂಬಾ ಚೆನ್ನಾಗಿದೆ. ನಾನು ನಿಂಗೆ ಫೋನಲ್ಲಿ ರಿಂಗ್ ಕೊಡ್ಬೋದೇ ಹೊರತು ಡೈಮಂಡ್ ರಿಂಗ್ ಕೊಡ್ಸೋ ಸ್ವಲ್ಪ ಕಷ್ಟನೇ ನನಗೆ. ರಾಹುಲ್, ಹಾಯ್. ನೀನು ಗುಡ್ ನೈಟ್ ಅಂತ ಮೆಸೇಜ್ ಮಾಡ್ದಲ್ಲ, ಅದಕ್ಕೆ ಗುಡ್ ನೈಟ್ ಹೇಳೋಣ ಅಂತ ಬಂದೆ. ಗುಡ್ ನೈಟ್, ಬಾಯ್, ಮಲ್ಗೋ. ಬಾಯ್ ಬಾಯ್, ಮಲ್ಗೋ.
ಮಿಸ್ ಯು ಟು ಇಮ್ಮಿಡಿಯೇಟ್ ಆಗಿ ಮೆಸೇಜ್ ಬಂತಲ್ಲ ಅದಕ್ಕೆ ಬಂದೆ. ಮನೆ ಒಳಗೆ ಯಾರೂ ಇಲ್ಲ, ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಒಳಗೆ ಬರಲ್ಲ, ನಾನು ತುಂಬ ಒಳ್ಳೆ ಹುಡುಗ ಅಲ್ವಾ, ಅದಕ್ಕೆ. ಬಾಯ್ ಬಾಯ್. ಐ ಲವ್ ಯು ಟು. ಏ ಇದೇನ್ ಬೈಕಾ ರಾಕೆಟಾ ಇಷ್ಟೊಂದು ಸ್ಪೀಡಾಗಿ ಬರಕ್ಕೆ? ಹಾ, ಹೋಗಿದ್ದೀರಲ್ವ ವಾಪಸ್ ಬರೋದಕ್ಕೆ, ಆವಾಗ್ಲಿಂದ ಇಲ್ಲೇ ಕಾಯ್ತಾ ಇದ್ದೀನಿ. ನೀನು ಬೇರೆ ಒಳಗೆ ಕರೀಲಿಲ್ಲ. ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ತುಂಬಾನೇ ಡಲ್ ಆಗಿದ್ಯಾ. ಇವತ್ತೇನಾಯ್ತು ನಿಂಗೆ? ಇವತ್ತು ನನ್ನ ಫ್ರೆಂಡ್ ಕೀರ್ತಿ ನಮ್ಮನ್ನೆಲ್ಲ ಬಿಟ್ಟೋಗ್ತೀನ. ಕೀರ್ತಿನ? ಯಾರದು? ಏನೋ ಮಾತಾಡಬೇಕು ಅಂತ ಹೇಳಿದೆ, ಕಾಲೇಜಲ್ಲೇ ಹೇಳ್ಬೋದಾಯ್ತಲ್ಲ. ಇದನ್ನೆಲ್ಲ ಕಾಲೇಜಲ್ಲಿ ಹೇಳಕ್ಕಾಗಲ್ಲ ರಾಹುಲ್. ಹೇಳಕ್ಕಾಗಲ್ಲ? ಏನು ಹಾಡು ಹೇಳಬೇಕು ಅಂತಿದ್ಯಾ? ಹುಷಾರಾಗಿ ಹೇಳಮ್ಮ, ನಾನು ಒಬ್ಬನೇ ಕೇಳಿಸ್ಕೊಂಡ್ಬಿಡ್ತೀನಿ. ರಾಹುಲ್, ಐ ಲವ್ ಯು. ತಮಾಷೆ ಮಾಡಬೇಡ, ಬೆಳಿಗ್ಗೆ ಬೆಳಿಗ್ಗೆ ನಂಗೆ ಯಾರು ಸಿಕ್ಲಿಲ್ವಾ? ರಾಹುಲ್, ಐ ಆಮ್ ಸೀರಿಯಸ್. ಐ ರಿಯಲಿ ಲವ್ ಯು. ಯು ಆರ್ ಮೈ ಫ್ರೆಂಡ್. ನನಗೆ ನಿನ್ನ ಮೇಲೆ ಆ ಥರ ಯಾವುದೇ ಫೀಲಿಂಗ್ಸ್ ಇಲ್ಲ ಕೀರ್ತಿ. ಆದ್ರೆ ನನ್ಗಿದೆಯಲ್ಲ. ಹುಚ್ಚುಚ್ಚ ಏನೇನು ಮಾತಾಡಬೇಡ ರಾಹುಲ್. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸ್ತಾನೆ ಇರ್ತೀನಿ. ನೀನು ನನ್ನ ರಾಹುಲ್, ನೀನ್ ನನ್ನ ಪ್ರೀತಿಸ್ಲಿಲ್ಲ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಕೋ. ಟೆನ್ಷನ್ ಆಗ್ತಾ ಇದೆಯೋ? ಏನೋ ಮಾಡೋದೀಗ? ಲೈ, ಅವಳು ಹೇಳಿದ್ದು ನನಗೆ ಬೆಳಿಗ್ಗೆಯಿಂದ ಎಷ್ಟು ಟೆನ್ಷನ್ ಆಗ್ತಿರಲ್ಲ ಹೇಳು. ನಾವು ನಮ್ಮ ಗ್ಯಾಂಗ್ ಹುಡುಗಿ, ನಮ್ಮ ಕ್ಲೋಸ್ ಫ್ರೆಂಡು ಅಂದ್ಕೊಂಡ್ರೆ ಪ್ರಪೋಸ್ ಮಾಡಿಬಿಡೋದೇನಾ? ಛೇ, ಲೈಟಾಗಿ ತಗೊಳ್ಳೋ ಹೋಗಲಿ. ಲೈಟಾಗಿ ತೊಗೊಂಡಿದ್ದಕ್ಕೆ ಬೆಳಿಗ್ಗೆ ಸುಮ್ಮನೆ ವಾರ್ನ್ ಮಾಡಿ ಬಂದಿದ್ದೀನಿ. ಹಲೋ ಹಲೋ ರಾಹುಲ? ಹೌದು. ಹೌದಾ? ರಾಹುಲ್, ಇವಳು ನಿನ್ನ ಕ್ಲೋಸ್ ಫ್ರೆಂಡ್ ಅಲ್ವೇನೋ? ಅದಕ್ಕೆ ನಾನು ಫೋನ್ ಮಾಡಿದೆ. 10ನೇ ಫ್ಲೋರಿಂದ ಬಿದ್ದು ಸತ್ತಿದ್ದಾಳೆ. ಈ ಕಾಲದಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು ಯೂತ್ಗೆ ಫ್ಯಾಷನ್ ಆಗ್ಬಿಟ್ಟಿದೆ. ಅವಳು ಇಷ್ಟೊಂದು ಸೆನ್ಸಿಟಿವ್, ಹೀಗೆಲ್ಲ ಮಾಡ್ಕೋತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಆಗಿದ್ದು ನನ್ನಿಂದಲೇ. ರಾಹುಲ್, ಬೇಜಾರು ಮಾಡ್ಕೋಬೇಡ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಹಾಯ್ ಫಕೀರಪ್ಪರೇ. ಹಲೋ ಬಾಸ್, ಏನಾಗಿ ಹೋಗ್ತಿದ್ದೀರಾ? ಅಯ್ಯೋ, ಏನು ಕಣ್ಣಲ್ಲಿ ನೀರು? ಎಲ್ಲಿಗೆ ಹೊರಟ್ರೆ? ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದೀನಿ. ಸೂಸೈಡಾ? ಯಾಕೆ ಬಾಸ್, ಏನಾಯ್ತು? ಹೆಂಡತಿ ಟಾರ್ಚರ್ ಬಹಳ ಜಾಸ್ತಿ ಆಗ್ಬಿಟ್ಟಿದ್ಯಪ್ಪ. ಗುಂಡು ಹಾಕೋಣ ಅಂತ ಸೋಡಾ ಬಾಟ್ಲು ಓಪನ್ ಮಾಡಿದ್ರೆ ಸಾಕು, ಆ ಶಬ್ದ ಕೇಳೆ ಪಟ ಪಟ ಅಂತ ಹೊಡಿತಾಳೆ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅವಮಾನ ತಾಳ್ಲಾರ್ದೆ ಈ ಚಿಕ್ಕ ವಯಸ್ಸಲ್ಲೇ ಸೂಸೈಡ್ ಮಾಡ್ಕೊಳಕ್ ಹೊರಟಿದ್ದೀನಿ. ನಿಮ್ಮಂತ ಚಿಕ್ಕವರೇ ಹೀಗಂದ್ರೆ ಹೇಗೆ ಫಕೀರಪ್ಪರೇ? ಎಷ್ಟೋ ಸಲ ನನಗೆ ಹೆಲ್ಪ್ ಮಾಡಿದ್ದೀರಾ, ನಾನು ಹೆಲ್ಪ್ ಮಾಡದೇ ಇರ್ತೀನ ನಿಮಗೆ? ಒಂದು ನಿಮಿಷ ರೀ, ನಾನು ಮಾತಾಡ್ತೀನಿ. ಹಲೋ. ಹೇಳು ರಾಹುಲ್. ಸುರೇಶ, ನಮ್ಮವರೊಬ್ರು ಡಿಪ್ರೆಷನಲ್ಲಿ ಇದ್ದಾರೆ ಕಣೋ, ಪಾಪ ಸೂಸೈಡ್ ಮಾಡ್ಕೋಬೇಕು ಅಂತಿದ್ದಾರೆ. ಈ ಸ್ವಲ್ಪ ಟ್ರೈನ್ ಟೈಮಿಂಗ್ಸ್ ಹೇಳ್ತೀಯಾ? ಓ ಹಂಗ? ಮಧ್ಯಾಹ್ನ 12:30ಗೆ ಸೂಪರ್ ಎಕ್ಸ್ಪ್ರೆಸ್ ಬರುತ್ತೆ, ಭಯಂಕರ ಫಾಸ್ಟ್. ಅದು ಬೇಡ, ಸರಿಯಾದ ಟೈಮಿಗೆ ಬರಲ್ಲ. ಮಧ್ಯಾಹ್ನ 2:30ಗೆ ಒಂದು ಗೂಡ್ಸ್ ಗಾಡಿ ಬರುತ್ತೆ, ಹೆವಿ ವೇಟು. ಅದು ಬೇಡ, ಅಲ್ಲಲ್ಲೇ ಕೆಟ್ಟು ನಿಂತೋಗ್ಬಿಡುತ್ತೆ.
ಸಾಯಂಕಾಲ 4:20 ಸರಿಯಾಗಿ ಕೈಲಾಸ ಎಕ್ಸ್ಪ್ರೆಸ್ ಬರುತ್ತೆ. ಅದ್ರಲ್ಲಿ ಬೀಳಕ್ ಕೇಳು, ಮಗಂದು ಹೊಡೆದ್ರೆ ಡೈರೆಕ್ಟ್ ಆಗಿ ಕೈಲಾಸನೇ. ನಾನು ಒಂದ್ಸಲ ಟ್ರೈ ಮಾಡಿದೆ, ನನಗೆ ಈ ಚುಕ್ಕು ಬುಕ್ಕು ಸೌಂಡು ಸ್ವಲ್ಪ ಅಲರ್ಜಿ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಓಕೆ, ನೀನೆಲ್ಲಿದ್ಯಾ? ನಾನ ಆಕಾಶದಲ್ಲಿ ತೇಲಾಡ್ತಾ ಇದ್ದೆ. ಈಗ ತಾನೇ ಫ್ಲೈಟ್ ಇಂದ ಒಂದು ಜಂಪ್ ಹಾಕೊಂಡೆ. ಶೃಂಗೇರಿ ನದಿಗೆ ಅಂತ ಆರ್ದೆ. ಕೆಂಗೇರಿ ಮೋರಿ. ಹಲೋ, ನಾಳೆ ವ್ಯಾಲೆಂಟೈನ್ಸ್ ಡೇಗೆ ಏನ್ ಪ್ಲಾನ್ ಮಾಡಿದ್ಯಾ? ಅದಕ್ಕೇನು ದೊಡ್ಡದಾಗಿ ಪ್ಲಾನ್ ಮಾಡ್ಬೇಕಾ? ಏನ್ ಮಾಡಿದ್ರು ನಡೆಯುತ್ತೆ. ನೀನ್ ಹೀಗೆ ಅಂತ್ಯ ಅಂತ ನನಗೆ ಗೊತ್ತು, ಅದಕ್ಕೆ ನಾನೇ ಪ್ಲಾನ್ ಮಾಡಿದ್ದೀನಿ. ನಾನು ಫಸ್ಟ್ ಎಲ್ಲಿ ನಿನಗೆ ಐ ಲವ್ ಯು ಅನ್ನೋ ನಾವಲ್ಲೇ ಮೀಟ್ ಮಾಡೋಣ. ಓಕೆ ಓಕೆ ಓಕೆ, ಅಲ್ಲೇ ಸೇರೋಣ. ರಾಹುಲ್, ಐ ಲವ್ ಯು. ಐ ಲವ್ ಯು ಟು. ಬಾಯ್ ಬಾಯ್. ಹಾಯ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹೇಳಿ ಗೆಳೆಯ. ಹಾ ಗೆಳೆಯ, ನೀನ್ ಯಾವಾಗ್ಲೂ ಹೇಳ್ತಿದ್ದಲ್ಲ ಪ್ರೀತಿ ಗೆಲ್ಬೇಕು ಪ್ರೀತಿ ಗೆಲ್ಬೇಕು ಅಂತ. ಆ ಸ್ಲೋಗನ್ ನಿಜ ಆಗೋಯ್ತು. ಸಮ್ಮಿ ನನಗೆ ಐ ಲವ್ ಯು ಹೇಳ್ಬಿಟ್ಲೆ. ಅಬ್ಬಾ, ಹೇಗೋ ಕೂದ್ಲು ಬೆಳಗಾಗೋದ್ರೊಳಗೆ ಐ ಲವ್ ಯು ಅನ್ಸ್ಕೊಂಡ್ಬಿಟ್ಟಲ್ಲ. ಎಲ್ಲಿದ್ಯಾ? ನಾನು ನನ್ನ ಸಮ್ಮಿ ಮಡಿಲಲ್ಲಿ ಮಲಗಿದ್ದೀನಿ. ನಿನಗೇನಪ್ಪ, ಸಮ್ಮಿ ಮಡ್ಲಲ್ಲೂ ಮಲಗ್ತೀಯಾ, ಅವ್ರ ಮನೆಗೆ ಹೋಗು ಮಲಗ್ತೀಯಾ? ಹೇ ಗೆಳೆಯ, ನೀನೆಲ್ಲಿದ್ಯಾ? ನೀನ್ ನೋಡ್ಬೇಕಮ್ಮ, ಅಲ್ಲಿಗೆ ಬರ್ತೀನಿ. ನಾನು ಪ್ಯಾಲೇಸ್ ರೋಡಲ್ಲಿ ಕಾಜಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಕಣ, ಇನ್ನೂ ಬಂದಿಲ್ಲ. ಓಕೆ ಓಕೆ, ಯು ಕ್ಯಾರಿ ಆನ್. ಎನಿವೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಎಲ್ಲ ನಿನ್ನಿಂದನೇ ಅಲ್ವಾ? ಓಕೆ, ಬಾಯ್. ಥ್ಯಾಂಕ್ ಯು, ಯು ಆಲ್ಸೋ ಎಂಜಾಯ್. ನನ್ನ ಪ್ರಾಣ, ನನ್ನ ಗೆಳೆಯ. ನಾನು ನೀನ್ ನನ್ನ ಜೀವ. ನೆಕ್ಸ್ಟ್ ಲೋ ನೆಕ್ಸ್ಟ್ 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 ನೆಕ್ಸ್ಟ್. ಓಯ್, ಬನ್ರಿ ಇಲ್ಲಿ ಇಬ್ರು. ಏಯ್, ಬನ್ನಿ ಅಲ್ಲೇ, ಬನ್ನಿ. ಏಯ್, ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡಿದಾಗ ವಾಪಸ್ ನನಗೆ ವಿಶ್ ಮಾಡ್ಬೇಕು ತಾನೆ? ನನಗೆ ವಿಶ್ ಮಾಡಿದೆ, ಇಬ್ರು ಏನು ಕೋಡೋಮೋ ಯಾರು ತೋರಿಸ್ತಾ ಇದ್ದೀರಾ ನನಗೆ? ಫಿಲಮೇ ತೋರಿಸ್ತೀನಿ ಏನೀಗ? ಏಯ್, ಹೊಟ್ಟೆ ಹಸ್ದಿರೋನ್ ಮುಂದೆ ಬರ್ಗರ್ ತಿಂದ್ರೆ ಹೊಟ್ಟೆ ಉರಿಯಲ್ವೇನಾ? ಏನ ನೆಕ್ಸ್ಟ್ ನೆಕ್ಸ್ಟ್ ಅಂತೇನೇನಾ? ನೀನು ಗಿಲ್ಲಕ್ಕೆ ಹೋಗ್ತೀಯಾ? ಓಡ್ರಿ, ನಿಮ್ಮಂಥವ್ರಿಂದ ಓಡ್ರಿ. ಬಂದಿಲ್ಲ ಅಂತ ನಮ್ಮ ಕಷ್ಟ ನಮಗೆ, ನೆಕ್ಸ್ಟ್ ಅಂತೆ ನೆಕ್ಸ್ಟ್. ರಾಹುಲ್, ನಿನ್ಗೇನು ಆಗಲ್ಲ, ಏನೂ ಆಗಲ್ಲ.
ಸರ್ ಏನೂ ಆಗಲ್ಲ ಅವ್ನಿಗೆ ಏನೂ ಆಗಲ್ಲ. ಅಯ್ಯೋ ಐ ಆಮ್ ಸೋ ಸಾರಿ. ಬಿಕಾಸ್ ಆಫ್ ಮ್ಯಾಕ್ಸಿಮಮ್ ಇಂಟರ್ನಲ್ ಬ್ಲೀಡಿಂಗ್ ಆಗಿರೋದ್ರಿಂದ ಉಳಿಸೋಕ್ಕಾಗಲಿಲ್ಲ. ರಾಜು ಬಾಡಿನ ಪೋಸ್ಟ್ ಮಾಡೋ ಕಳಿಸಿ ಈಗ ರಿಪೋರ್ಟ್ ತರಿಸ್ಬಿಡಿ. ಸರ್ ಊಟನ ಕಾಯಿಸ್ಬಾರ್ದು, ಸ್ವಲ್ಪ ಊಟ ಮಾಡಿ ಸರ್. ಅವನು ಎಷ್ಟೊತ್ತಿಗೆ ಮನೆಗೆ ಬಂದರು ನಾನು ಅವನಿಗೋಸ್ಕರ ಕಾಯ್ತಾ ಕೂತಿರ್ತಿದ್ದೆ. ಮೊದಲು ನನಗೆ ಊಟ ಮಾಡಿಸಿ ಆಮೇಲೆ ಅವರು ಊಟ ಮಾಡ್ತಿದ್ದ. ಅಪ್ಪ ಎಷ್ಟು ಸಲ ಹೇಳೋದು ಟೈಮ್ ಟು ಟೈಮ್ ಊಟ ಮಾಡು ಅಂತ, ನನಗೋಸ್ಕರ ಕಾಯ್ಬೇಡ ಅಂತಿದ್ದ. ಹಾಗೆ ಆಗೋಯ್ತಲ್ಲ ಈಗ. ಸಮಾಧಾನ ಮಾಡ್ಕೊಳ್ಳಿ ಸರ್, ಸ್ವಲ್ಪ ಊಟ ಮಾಡಿ ಸರ್ ಪ್ಲೀಸ್. ಐ ಲವ್ ಯು ಟು. ಬಿಡು, ಇಷ್ಟೊತ್ತು ಯಾಕೆ ಹೇಳಿಲ್ಲ ನೀನು? ನೀನ್ ತಬ್ಕೊಳ್ಳಿ ಅಂತ ಕಾಯ್ತಾ ಇದ್ದೆ. ಕಾಜಲ್, 2 ದಿವಸದಿಂದ ಏನೂ ತಿನ್ನಲಿಲ್ಲ ಅಂದರೆ ಹೇಗೆ ಕಂದ? ತಗೋ, ಸ್ವಲ್ಪ ಊಟ ಮಾಡು. ನಾನೇ ತಿನ್ನಿಸ್ಲಾ? ಅಮ್ಮ ಬೇಡಮ್ಮ, ಪ್ಲೀಸ್ ಲೀವ್ ಮಿ ಅಲೋನ್. ನನಗೇನು ಬೇಡ, ಹೋಗಮ್ಮ. ಕಾಜಲ್ಗೆ ಅವನ ನೆನಪು ಇನ್ನೂ ಬಹಳಷ್ಟು ಕಾಡ್ತಾ ಇದೆ. ಅವಳು ಇಲ್ಲೇ ಇದ್ದರೆ ಅವಳ ಆರೋಗ್ಯ ಮತ್ತಷ್ಟು ಹದಗೆಡಬಹುದು. ಮತ್ತೆ ಈಗೇನು ಮಾಡೋದು ಡಾಕ್ಟರ್? ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಚೇಂಜ್ ದ ಪ್ಲೇಸ್. ಅವಳನ್ನು 1-2 ತಿಂಗಳು ಬೇರೆ ಎಲ್ಲಾದರೂ ಕಳಿಸಿ. ಅವಳ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಗುತ್ತೆ, ಜೊತೆಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಥ್ಯಾಂಕ್ ಯು. ಮಗಳೇ, ನೀನು ಯಾವಾಗಲೂ ಹೀಗೆ ಕೂತಿದ್ರೆ ಹೇಗೋ ಕಂದ. ನನ್ನ ಮಾತು ಕೇಳು ಚಿನ್ನು. ಒಂದು ಕೆಲಸ ಮಾಡ್ತೀಯಾ? ನಾಳೆ ನಮ್ಮ ಹಳ್ಳಿ ಹಸಿರು ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತೀಯಾ? ಅಲ್ಲಿ ನಮ್ಮ ಎಸ್ಟೇಟ್ನಲ್ಲಿ ಅಜ್ಜಿ ತಾತ ಇರ್ತಾರೆ. ನಿನ್ಗೆ ಅಜ್ಜಿ ತಾತ ಅಂದರೆ ಇಷ್ಟ ತಾನೇ? ಅವ್ರಿಗೂ ನಿನ್ನ ಜೊತೆ ಸಿಗ್ದಾಗತ್ತೆ, ನಿನ್ನ ಮನ್ಸಿಗೂ ಖುಷಿ ಸಿಗುತ್ತೆ. ಹೋಗ್ಬಿಟ್ಟು ಬಾರೋ. ಹೋಗ್ತೀಯಾ ಅಲ್ವಾ?
ನಾನು ಹೋಗಲ್ಲ. ನೋಡು ಕಂದ, ಹಠ ಮಾಡಬೇಡ. ನನ್ನ ಮಾತು ಕೇಳು ಚಿನ್ನು. ನಮಗೋಸ್ಕರ ಆದರೂ ನೀನು ಹೋಗ್ಬಿಟ್ಟು ಬರಬೇಕು. ಪ್ಲೀಸ್ ಹೋಗ್ಬಿಟ್ಟು ಬಾರೋ. ಕಾಜಲ್, ಟೀ ತಗೊಳಮ್ಮ. ನನಗೇನು ಬೇಡ, ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀನಿ. ಆಯ್ತು. ತಾತ, ಯಾರದು? ಏನಿದು? ಮೈಕೇಲ್ ಜಾಕ್ಸನ್ ಅಲ್ಲ, ಮನೋಹರ್ ಜರಗನಹಳ್ಳಿ. ಏನೋ ದೊಡ್ಡ ರಾಕ್ ಸ್ಟಾರ್ ಆಗ್ಬೇಕು ಅಂತ ಹೇಳಿ ಆಂಬಿಷನ್ ಇಟ್ಕೊಂಡಿದ್ದಾನೆ. ನಾನು ಅವನು ಒಟ್ಟಿಗೆ ಸಂಗೀತ ಪ್ರಾಕ್ಟೀಸ್ ಮಾಡ್ತೀವಿ. ಅದಕ್ಕೆ ಕೆಟ್ಟದಾಗಿ ಕೇಳಿಸ್ತಾ ಇರೋದು. ಮಧ್ಯರಾತ್ರಿ ಬರ್ತಾನೆ, ಹುಚ್ಚುಚ್ಚಾಗಿ ಕಿರ್ಚಾಡ್ತಾನೆ. ಅಕ್ಕಪಕ್ಕದ ಮನೆಯವರೆಲ್ಲ ಅವ್ನ ಟಾರ್ಚರ್ ತಡೆಯಕ್ಕಾಗದೆ ಆಗ್ಲಿಂದ ನೋಡ್ತಾ ಇದೀವಿ, ಬರೀ ಎಂ ಜಿ ಅಂತ ಇದ್ಯಾ. ನಾವು ನಿಮ್ ಕ್ಲೋಸ್ ಫ್ರೆಂಡ್ಸು, ಒಂದ್ಸಲ ನಮ್ಮ ಹೆಸರು ಹೇಳಿಲ್ಲ. ಹಾಯಾಗಿ ಕನಸು ಕಾಣ್ತಿದ್ದೆ, ಹಾಳು ಮಾಡ್ಬಿಟ್ರಲ್ಲ ರೇ. ಕನಸಲ್ಲಿ ನಿಮ್ಮ ಹೆಸರು ಹೆಂಗೋ ಹೇಳಿ ನಾನು. ರಾತ್ರಿಗೇನೋ ಪ್ರೋಗ್ರಾಮ್ ಇದೆ ಅಂತ ಹೇಳಿದಂತೆ, ನಾವಿಲ್ದೆ ಪ್ರೋಗ್ರಾಮ್ ಹೆಂಗೋ ಮಾಡ್ತೀಯಾ? ಪ್ರೋಗ್ರಾಮ್ ಇದ್ರಲ್ವೇನೋ ಹೋಗಕ್ಕೆ. ಮನೇಲಿದ್ರೆ ತಾತ ಹಳೆ ಹಾರ್ಮೋನಿಯಂ ಇಟ್ಕೊಂಡು ಸಾರಿ ಸಾರಿ ಅಂತ ತಲೆ ತಿಂತಾನೆ. ಅದಕ್ಕೆ ಇಲ್ಲಿ ಬಂದು ಹಾಯಾಗಿ ಮಲ್ಕೊಂಡು ಕನಸು ಕಾಣ್ತಿದ್ದೆ, ಭಗ್ನ ಮಾಡ್ಬಿಟ್ರಲ್ಲ. ನಮ್ಜೆ ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ಸಂಗೀತ ಕಲಿಬೇಕು ಅಂದ್ರೆ ಸಂಗೀತ ಶಾಲೆಗೆ ಹೋಗ್ಬೇಕು. ಅಟ್ಲೀಸ್ಟ್ ಆರ್ಕೆಸ್ಟ್ರಾದಿಂದ ಶುರು ಮಾಡ್ಬೇಕು. ನೀನ್ ನೋಡಿದ್ರೆ ಏಕ್ದಮ್ ಪಾಪ್ ಸ್ಟಾರ್ ಆಗೋ ಕನಸು ಕಾಣ್ತಾ ಇದ್ಯಾ? ಲೋ, ಸ್ಟೈಲು ಅಂತ ನಮ್ಮ ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ಮನೇಲಿ ಕ್ಯಾಕರ್ಸ್ ಉಗಿತಾರ ಕಣೋ. ಆರಾಮಾಗಿ ಸೀಸರ್ ಕಟ್ ಮಾಡಿಸ್ಕೊಂಡು ಹೆಂಗಿದ್ದೆ, ಹಿಂಗೆಲ್ಲ ಬಣ್ಣ ಹಚ್ಬಿಟ್ಟು ಹೆಂಗ್ ಮಾಡ್ಬಿಟ್ಟು. ಡಿಸೈನ್ಡ್ ಬೈ ಕ್ಯೂರಿಯಾಸಿಟಿ ಕಂಡ. ಇದು ಗೋದ್ರೇಜ್ ಡೈಲಾಗ್ ಅಲ್ವಾ? ಅಲ್ಲ, MJ ಡೈಲಾಗ್. ಹೌದಾ? ಯಾವಾಗ ಡೈಲಾಗ್ ಹೇಳ್ತೀಯ? ಬನ್ರಾ. ರಾತ್ರಿ ಎಲ್ಲ ನಿದ್ದೆ ಮಾಡೋದಕ್ಕಾಗಿಲ್ಲ, ಒಳ್ಳೆ ಟಾರ್ಚರ್.
ಗುಡ್ ಮಾರ್ನಿಂಗ್ ಬಾಸ್. ಜರಗ್ನಳ್ಳಿ ಬಾರ ಇಲ್ಲಿ. ಏನಾದ್ರು ರಾತ್ರಿ ಹೇಳೋ ಸೌಂಡ್? ಅಯ್ಯೋ ಆಸ್ ಯೂಶುವಲ್ ಮ್ಯೂಸಿಕ್ ಪ್ರಾಕ್ಟೀಸ್ ತದ. ಮ್ಯೂಸಿಕ್ ಯಾವ್ದೋ ಭಿಕ್ಷುಕ ಬಾಯ್ ಬಡ್ಕೊಂಡಾಗಿತ್ತಲ್ಲ. ಮ್ಯೂಸಿಕ್ ಅಂದ್ರೆ ಏನು ಅಂತ ಗೊತ್ತೇನೋ ನಿಮ್ಗೆ ಗೊತ್ತಾ? ಸಾರಿ ರೀ ಯಾರೀ ಅದು ಬೆಳಗ್ಗೆ ಭಿಕ್ಷುಕ ಬಂದಿದ್ದಾನೆ? ಅಮ್ಮ ತಾಯಿ ಅನ್ಕೊಂಡು ₹1 ಕೊಟ್ಟು ಕಳ್ಸ್ರಿ. ₹1 ಹಾಕಿದ್ದಾರೆ. ಸ್ವಲ್ಪ ಶ್ರುತಿ ತಪ್ತು ಅಷ್ಟೇ ಕಣ. ರಾತ್ರಿ ಚೆನ್ನಾಗಿ ಹಾಡ್ತೀನಿ. ಕ್ವಾರ್ಟರ್ ಹಾಕಿದ್ಮೇಲೆ ಚೆನ್ನಾಗಿ ಬರ್ಬೋದು. ನಾನು ಬರ್ತೀನಿ. ಒಂದು ನಿಮಿಷ. ಊರಿಂದ ನನ್ನ ಮೊಮ್ಮಗಳು ಬಂದಿದ್ದಾಳೆ. ನೀನು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿರೋದು ಅವಳಿಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ. ಇನ್ಮೇಲೆ ಅವಳು ಊರಿಗೆ ಹೋಗೋವರೆಗೂ ನಿನ್ನ ಮ್ಯೂಸಿಕ್ ಪ್ರಾಕ್ಟೀಸ್ ಬೇರೆ ಕಡೆ ಮಾಡ್ಕೋಬೇಕು. ಆಯಿತು, ಟ್ರೈ ಮಾಡೋಣ. ಮೈಸೂರು ಮಲ್ಲಿಗೆ ದುಂಡು ಮಲ್ಲಿಗೆ ನನ್ನ ಸೂಪರ್ ಅಮ್ಮ. ಪಸಂದ ಮಾಡಿದೆ ಬಿಡಪ್ಪ. ಡ್ಯಾನ್ಸ್ ನೋಡ್ದ? ಹಂಗಾದ್ರೆ ನಮಗೆಲ್ಲ ನೆಕ್ಸ್ಟ್ ಟೈಮ್ ಫ್ರೀ ಕಟಿಂಗ್ ಮಾಡ್ಬೇಕು. ಅಪ್ಪ ನನ್ ಮಗ ಒಬ್ಬ ಇದ್ದಾನೆ, ವೇಸ್ಟ್ ಮಾಡಿ ಕತ್ತೆ ಕಾಯಕ್ಕೂ ಲಾಯಕ್ಕಿಲ್ಲ, ನಮ್ ಕೆಲ್ಸ ಮಾಡಕ್ಕೂ ಲಾಯಕ್ಕಿಲ್ಲ. ಹೆಂಗಾರ ಮಾಡಿ ನಿನ್ ಜೊತೆಲಿ ಹಾಕೊಂಡು ಸ್ವಲ್ಪ ಡ್ಯಾನ್ಸ್ ಹೇಳ್ಕೊಟ್ಬಿಡಪ್ಪ ಅವನಿಗೆ. ಹಂಗಂದ್ರೆ ಏನರ್ಥ? ನಾವೆಲ್ಲ ವೇಸ್ಟ್ ಮಾಡಿಗಳು ಅದಕ್ಕಿದೆಲ್ಲ ಮಾಡ್ತಿದ್ವಿ ಮತ್ತನ. ಕರೆಕ್ಟೇ ಅಲ್ವೇ? ನಾ ಇನ್ನೇನ್ ಮಾಡ್ತಿದ್ದೀನಿ? ಓಕೆ ಕಳ್ಸ್ಕೊಡಿ. ಬೆಳಿಗ್ಗೆ ಮಂಜಲ್ಲಿ ಏಂಜಲ್ ತರ ಒಂದು ಹುಡುಗಿ ನೋಡ್ದೆ ಕಣ. ಮಾತಾಡಿಸ್ದ? ಇಲ್ಲ ಕಣ. ಹಾಗಾದ್ರೆ ಒಂದು ಕೆಲಸ ಮಾಡು, ಬೆಳಿಗ್ಗೆದ್ದು ಅದೇ ಮಂಜಲ್ಲಿ ಆ ಹುಡುಗಿ ಸಿಗೋವರೆಗೂ ತಿರುಗಿ 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 ಹುಡ್ಕಾಡ್ತಾ ಇರು, ಸಿಗ್ಬೋದು. ಅವಾಗ ಸಿಗೋದು ಏಂಜಲ್ ಅಲ್ಲ, ನರ್ಸ್. ಯಾಕೆ? ಆ ತರ ನೀನ್ ಹೇಳ್ದಂಗೆ ತಿರುಗಿ 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 ಹುಡುಕ್ತಾ ಇದ್ರೆ ಮೆಂಟಲ್ ಹಾಸ್ಪಿಟ್ಲ್ಗೆ ಹಾಕ್ಬಿಡ್ತಾರೆ. ಹೋದ್ಸಲ್ದ ಟೊಮೆಟೊ ಚೆನ್ನಾಗಿರ್ಲಿಲ್ಲಪ್ಪ ರೀ. ಮೆಣಸಿನ್ಕಾಯಿ ಬಜ್ಜಿ ಮಾಡೋ. ನನ್ನಂತ ಹಾಡುಗಾರರು ಎಣ್ಣೆ ಪದಾರ್ಥ ಎಲ್ಲ ತಿನ್ನಬಾರ್ದು, ಶ್ರುತಿ ಕೆಟ್ಟೋಗುತ್ತೆ. ಶ್ರುತಿ ಯಾವಾಗ್ಲೂ ಸಾರಿ. ಸಾಕು ಸುಮ್ಮನಿರ್ರಿ. ಮರ್ಯಾದೆನೇ ಇಲ್ಲ. ಒಂದ್ ನಿಮಿಷ ಬರ್ತೀನಿ. ಬೇಗ ಬಾ. ಇವತ್ತು ರಾತ್ರಿ ಸುಬ್ರಹ್ಮಣ್ಯದಲ್ಲಿ ನಾಗವಲ್ಲಿ ಯಕ್ಷಗಾನ ಉಂಟು, ನೀವು ಬರಬೇಕು. ಹಾಯ್ ಬ್ರೋ. ಹಾಯ್ ಬ್ರದರ್. ಮತ್ತೆ ಕೆಟ್ಟೋಗ್ಬಿಟ್ಟಿದೆ. ಈ ಹೌದಾ? ಗಿಟಾರ್ ನುಡಿಸ್ತಾ ಇದ್ರೆ ಒಳ್ಳೆ ವೈಲಿ ಸೌಂಡ್ ಬರ್ತಾ ಇದೆ ಬ್ರೋ. ಇನ್ನೇನಾಗುತ್ತೆ, ನಾನೇ ಒಂದು 15 ಸಲ ರಿಪೇರ್ ಮಾಡ್ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ದಿವಸ ಬಿಟ್ರೆ ತಬಲಾ ಸೌಂಡ್ ಬಂದ್ಬಿಡುತ್ತೆ. ಸುಮ್ಮನೆ ಬಿಸಾಕ್ಬಿಟ್ಟು ಹೊಸದೇ ತಗೊಂಡ್ಬಿಡು. ಇಲ್ಲ ಬ್ರೋ, ಸೆಂಟಿಮೆಂಟ್. ಇದು ನುಡಿಸ್ತಾ ಇದ್ರೆ ಒಳ್ಳೆ ಟ್ಯೂನ್ ಬರ್ತಾ ಇರುತ್ತೆ ನನಗೆ. ಹೌದಾ? ಯಾರಪ್ಪ ಇದು ಇಷ್ಟು ಚೆನ್ನಾಗಿ ಹಾಡ್ತಾವ್ರೆ? ಎಕ್ಸ್ಕ್ಯೂಸ್ ಮಿ ಸರ್, 50 rupees ಪ್ಲೀಸ್. 50 rupees ಸರ್, 50 rupees ಪ್ಲೀಸ್. ಇಲ್ಲಿ ಯಾರೋ ಒಬ್ರು ಹಾಡು ಹೇಳ್ತಾ ಇದ್ರು, ಯಾರಪ್ಪ ಅದು? ಓ ದಟ್ ಧೂಮ ಚಾಲೆ ಧೂಮ ಚಾಲೆ ಧೂಮ ಚಾಲೆ ಧೂಮ ಚಾಲೆ. ನೀನಾ? ಎಷ್ಟು ಚೆನ್ನಾಗಿ ಆಡ್ತೀಯ ನೀನು. ಫಸ್ಟ್ ಏನ್ ಮಾಡ್ತಿದ್ದೆ? ಐ ವಾಸ್ ಅ ಪಾಪ್ ಸಿಂಗರ್, ಯು ನೋ. ಪಾಪ್ ಸಿಂಗರ್? ನಿನ್ನಂತ ಟ್ಯಾಲೆಂಟೆಡ್ಸು ಈ ತರ ಬೀದಿಲಿ ಭಿಕ್ಷೆ ಎತ್ಬಾರ್ದು. ನಿನ್ನಂತವ್ರೆಲ್ಲ MJ ಟ್ರೂಪ್ ಅಲ್ಲಿ ಇರಬೇಕು. No time for that. Come on, sing with me. 1 2 ಧೂಮ್ ಮಚಾಲೆ ಧೂಮ್ ಮಚಾಲೆ ಧೂಮ್ ಮಚಾಲೆ ಧೂಮ್. ಎಕ್ಸ್ಕ್ಯೂಸ್ ಮೀ, ಟೀ ಕುಡ್ಕೊಂಡು ಡಿಸ್ಕಸ್ ಮಾಡೋಣವಾ? ಯಾ, ಕಮ್ ಆನ್ ಬ್ರೋ.
ಆಫ್ಟರ್ನೂನ್ ಜೊತೆಗೆ ಲಂಚ್ ಮಾಡೋಣವಾ? Sure. Yeah, that sounds good. Okay. Yeah. Hey, bro, what about my lunch? At least 50 rupees, please, bro. ಪ್ಲೀಸ್ ಎದ್ರಿ. ಥ್ಯಾಂಕ್ ಯು ವೆರಿ ಮಚ್. ಯಾಕ್ರಿ ಬಿಡ್ರಿ? ಏನು ನನ್ನಂತ ಸ್ಲಿಮ್ ಅಂಡ್ ಟ್ರಿಮ್ ಆಗಿರೋ ಹುಡುಗಿ ರೋಡ್ ನಲ್ಲಿ ಓಡಾಡ್ದಂಗ್ ಮಾಡಿದ್ರ ನಿಮ್ಮಂತ ಹುಡುಗರು? ಯಾಕೋ ರೋಡ್ ಕಾಣಲ್ವಾ? ರೋಡ್ ತುಂಬಾ ರೋಡ್ ರೋಲರ್ ತರ ಹೋಗ್ತೀರಾ, ರೋಡ್ ಎಲ್ರಿ ಕಾಣ್ಬೇಕು ಬಿಡ್ರಿ. ನನ್ನನ್ನೇ ರೋಡ್ ರೋಲರ್ ಅಂತೀಯಾ? ನನ್ ಗಂಡ ಕೂಡ ಒಂದ್ ದಿವಸ ನನ್ನ ಈ ತರ ಬೈದಿಲ್ಲ ನಿನ್ನ. ಬಿಡ ಡುಮ್ಮೆ. ಅಯ್ಯೋ ನಿನ್ನ ಏನ್ ಮಾಡ್ತೀವಿ ಗೊತ್ತಾ? MJ. ಛೇ, ಇವತ್ತು ಆ ಡುಮ್ಮಿ ಬಂದು ಗಲಾಟೆ ಮಾಡಿರಲಿಲ್ಲ ಅಂದರೆ ನಾನು ಏಂಜಲ್ ಮಾತಾಡ್ಸ್ತಾ ಇದ್ದೆ. ಇಟ್ಸ್ ಓಕೆ, ಒಂದು ಕಾಫಿ ಕುಡಿಯೋಣ. ಕಾಫಿ ಪೌಡ್ರ್ ಇಲ್ಲ, ತಾತನ ಮನೆಗೆ ಹೋಗಿ ಕುಡಿಯೋಣ. ಹಲೋ, ಹಾಯ್. ರಾಹುಲ್, ಮೈ ಗಾಡ್. ನಾನು ಹಾಯ್, ನಾನು ಅದು ಮುಖದ ಮೇಲೆ ಟಾರ್ ಹಾಕೊಂಡು ಆ ಸಂತೆಯಲ್ಲಿ ಅಲ್ಲ ಮುಖದ ಮೇಲೆ ಪೇಂಟ್ ಹಾಕೊಂಡು ಹುಲಿ ವೇಷ. ಸಾರಿ. ಓಕೆ, ಹಾಯ್, ಐ ಆಮ್ MJ. ಜರಗನಹಳ್ಳಿ ಇವನೇ ಕಣಮ್ಮ, ಮನೋಹರ್ ಜರಗನಹಳ್ಳಿ. ಕಾಲ್ ಮಿ MJ. ಆಯ್ತು, MJ. ಇವಳು ನನ್ನ ಮೊಮ್ಮಗಳು ಕಾಜಲ್. ಹಾಯ್. ಅಲ್ಲೇ ನೀನ್ ನೋಡ್ಕೊಂಡು ಅಲ್ಲಿ ಹೋಗಿದ್ದ ಕಣ ನಾನು. ಗುಡ್ ನ್ಯೂಸ್. ನಾನು ಏಂಜಲ್ ಅಂತ ಹೇಳ್ದಲ್ಲ, ಆ ಏಂಜಲ್ ಕಾಣಿಸ್ಕೊಂಡ್ಲು, ನೋಡ್ದೆ ಇವತ್ತು. ಎಲ್ಲಿ? ಸುಂದ್ರಂ ತಾತನ ಮನೆಯಲ್ಲಿ. ಸುಂದ್ರಂ ತಾತನ ಮೊಮ್ಮಗಳಂತೆ ಅವಳು. ಗ್ರೇಟ್ ಮಗ. ಮೊಬೈಲ್ ಅಲ್ಲೇ ಸಿಮ್ ಕಾರ್ಡ್ ಇಟ್ಕೊಂಡು ಸಿಮ್ ಕಾರ್ಡ್ ನ ಊರೆಲ್ಲ ಹುಡುಕ್ತಂಗಾಯ್ತು ನಾನು. ಹಂಗಾದ್ರೆ ಇವತ್ತು ರಾತ್ರಿ ಪಾರ್ಟಿ ಎಲ್ಲ ನಿಂದೆ. ಕೊಡ್ಸ್ತೀನಿ. ಹಲೋ, ಒಂದ್ ಸಿಗರೇಟ್ ಇದೆಯಾ? ಒಂದೇ ಒಂದಿದೆ ಕಣ. ಪಾರ್ಟಿ ಅಂದ್ಕೊಂಡು ಅದನ್ನೇ 1/4 ಮಾಡ್ಕೊಂಡು. ತಾತ, ಈ ಮನೋಹರ್ ಯಾರು? ನಮ್ಮ ವಾಚ್ಮನ್ ಮೊಮ್ಮಗ. ಅಮ್ಮವನೇ ಬೊಂಬಾಯಿನಲ್ಲಿ ಸೆಟ್ಲ್ ಆಗಿದ್ದ. ಸಣ್ಣ ವಯಸ್ಸಿನಲ್ಲೇ ಪಾಪ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಟ. ನಮ್ಮ ವಾಚ್ಮನ್ನೇ ಬಹಳ ಕಷ್ಟಪಟ್ಟು ಇವನ್ ಬೆಳೆಸ್ದ. ನಮ್ ವಾಚ್ಮನ್ಗೆ ಮನೋಹರನ್ ಕಂಡ್ರೆ ತುಂಬಾ ಇಷ್ಟ. ರಜಾ ಸಿಕ್ಕಿದ್ರೆ ಸಾಕು ಮನೋಹರನ್ ನೋಡಕ್ಕೆ ಓಡೋಗ್ತಿದ್ದ. ಆದ್ರೆ ಏನ್ ಮಾಡೋದು, ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಯೇ ಬಿಟ್ಟ. ಆಮೇಲೆ ಅವನು ಇಲ್ಲೇ ಇರ್ತೀನಿ ಅಂದ. ನಮಗೂ ಯಾರಾದ್ರೂ ನೋಡ್ಕೊಳ್ಳೋರು ಬೇಕಿತ್ತಲ್ಲ, ಇರಪ್ಪ ಅಂತ ಔಟ್ ಹೌಸ್ ತೋರಿಸ್ದೆ. ಅವನಿಗೂ ನನ್ನ ಥರ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಸಾರಿ ಸಾಕ್ ಸುಮ್ನಿರ್ರಿ, ಒಲೆ ಮೇಲೆ ಬೇಳೆ ಇಟ್ಟಿದ್ದೀನಿ. ಸಂಗೀತ ಜ್ಞಾನ ಇಲ್ದವ್ರನ್ನ ಕಟ್ಕೊಂಡ್ರಿ ಇದೇ ಗತಿ. ಹಾಗಾದ್ರೆ ಇವನು ರಾಹುಲ್ ಬೇರೆ ಬೇರೆ.
ಹಾಯ್. ನಿಮ್ಮನ್ನು ನೋಡ್ದಾಗಿಂದ ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ, ಅದಕ್ಕೆ ಬಂದೆ. ಗುಡ್ ನೈಟ್. ಆರ್ ಯು ಮ್ಯಾಡ್? ಎಸ್, ಮ್ಯಾಡ್ ಅಬೌಟ್ ಯು. ಮಿಸ್ ಯು. ಮಿಸ್ ಯು ಟು. ಹಾಯ್. ಏನು ಯಾವಾಗ ನೋಡಿದ್ರು ಮನೆಯಲ್ಲೇ ಇರ್ತೀರಾ? ಬೋರ್ ಆಗಲ್ವ ನಿಮಗೆ? ಬನ್ನಿ, ನಿಮ್ಗೊಂದು ಒಳ್ಳೆ ಜಾಗ ತೋರಿಸ್ತೀನಿ ನಾನು. ಹಲೋ, MJ ಕರೆದಾಗ ಬರ್ತಾ ಇರಬೇಕು. ಬರಲಿಲ್ಲ ಅಂದರೆ MJನೇ ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ. ಈ ಜೀಪ್ಗೆ ಸ್ಟಾರ್ಟ್ ಆಗೋದು ಮಾತ್ರ ಗೊತ್ತು, ಸ್ಟಾಪ್ ಆಗೋದು ಗೊತ್ತಿಲ್ಲ. ಗೊತ್ತಿಲ್ಲ. MJನು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು, ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಹೋಗ್ತಾ ಇದೆ ಇದು ಯಾವ್ದು ಗುಡ್ಡಿ ಇದ್ರಲ್ಲಿ ಯಾವ್ದ್ರಿ ಬ್ರೇಕು? कृष्णा अल्लाह जीसस परमात्मा, कृष्णा अल्लाह जीसस परमात्मा. ನಕ್ಕಿದ್ರಾ? ಎಲ್ಲ ನಗೋದ್ರಿಂದನೇ ಶುರು ಆಗೋದು. ನೀವು ನಗ್ತಾ ಇದ್ರೆ ಒಂದೇ ಸಲ ಕೋಟಿ ಸ್ವರ್ಗಳು ಹಾಯ್ MJ ಅವರೇ ಹೌವಾರಿ ಒಂದಂಗಿರುತ್ತೆ, ಅದಕ್ಕೆ ಹೇಳಿದೆ. ನಗ್ರಿ. ಕಾಜಲ್ ರೀ ಕಾಜಲ್. ಓಕೆ, ಹೇಗೆ ನಾನು ನಿಮ್ಮನ್ನು ನಗ್ಸಿದ್ದು? ರೀ ಕಾಜಲ್, ಈ ಬ್ಯೂಟಿಫುಲ್ ಆದ ಜಾಗದಲ್ಲಿ ಈ MJ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಹಾಡು ಹಾಡ್ತಾನೆ, ಕೇಳಿಸ್ಕೊಳ್ಳಿ. ರೀ ಕಾಜಲ್ ಸಾರಿ ಸಾರಿ ಸಾರಿ. ಸೂರ್ಯೋದಯಕ್ಕೆ ಮುಂಚೆ ತಣ್ಣೀರಲ್ಲಿ ಮುಳುಗೆದ್ದು ಸಂಗೀತಾಭ್ಯಾಸ ಮಾಡೋದು ಹಳೆ ಸಂಪ್ರದಾಯ. ಈ ಥರ ತಾಲೀಮ್ ಮಾಡೋದು ನಾನು ಕಂಡುಹಿಡಿದಿರೋ ಹೊಸ ಸ್ಟೈಲು. ಕಡೆ ಸರಿ ಹೇಳಿ. ಸಾರಿ. ಇವತ್ತಿಗೆ ಸಾಕು. ನಾಳೆಯಿಂದ ಹೊಸ ಪಾಠ ಹೇಳ್ಕೊಡ್ತೀನಿ. ಬರ್ತೀನ್ರಾ? ಮುಂಡೆವ ಏನೋ ತಾತುನ್ ಟಾರ್ಚರು. ಪ್ರತಿದಿನ ನಾಳೆಯಿಂದ ಬೇರೆ ಪಾಠ ಶುರು ಮಾಡ್ತೀನಿ ಅಂತಾನೆ, ಬರೀ ಸಾರಿ ಸಾರಿ ಅಂತ ಹೇಳ್ತಾನೆ. ಅದಕ್ಕಿಂತ ಮುಂದೆ ಹೋಗೋದೇ ಇಲ್ಲ. ಔಟ್ ಹೌಸಲ್ಲಿ ಜಾಗ ಕೊಟ್ಟಿದ್ದಾರೆ ಅಂತ ಸುಮ್ಮನಿದ್ದೀನಿ ಅಷ್ಟೇ, ಇಲ್ಲಾಂದ್ರೆ ನಾನೇ ಇವನ್ನ ಇಲ್ಲಿಂದ ತಳ್ಳಿ ಸಾರಿ ಅಂತ ಹೇಳ್ಬಿಡ್ತಿದ್ದೆ. ಆ ಕಾಜಲ್ ಬೇರೆ ನೆನ್ನೆ ಐ ಹೇಟ್ ಯು ಅನ್ನೋ ಥರ ರಿಯಾಕ್ಷನ್ ಕೊಟ್ಟು ಹೋಗಿದ್ದಾಳಲ್ಲ. ಮೊದಲು ಎಲ್ಲ ಹುಡುಗಿರು ಐ ಹೇಟ್ ಯು ಅಂತ ಶುರು ಮಾಡೋದು, ಆಮೇಲೆ ಐ ಲವ್ ಯು ಅಂತ ಹೇಳ್ತಾರೆ. ಅಷ್ಟೊಂದು ಪ್ರೀತಿ ಮಾಡ್ತೀಯನೋ? ಹೌದು ಕಣ. ಅವಳನ್ನ ಎಷ್ಟು ಡೀಪಾಗಿ ಲವ್ ಮಾಡ್ತೀಯೋ? ಅಯ್ಯೋ, ತುಂಬ ಡೀಪಾಗಿ ಕಣ. ಚಂದ ಮಾಮ ಹುಣ್ಣಿಮೆನ ಇಷ್ಟಪಡೋಷ್ಟು, ದುಂಬಿ ಮಕರಂದನ ಇಷ್ಟಪಡೋಷ್ಟು,
ಕೋಗಿಲೆ ಮಾಮರನ್ನ ಇಷ್ಟಪಡೋಷ್ಟು ನನಗಿಂತ ಡೀಪಾಗಿ ಅವಳನ್ನ ಇಷ್ಟಪಡ್ತೀನಿ ಕಣ. ಏನೋ ಇವನು ಒಳ್ಳೆ ಇರೋ ಥರ ಡೈಲಾಗ್ ಹೊಡಿತವನೆ. ಹೇಯ್, ಹುಡುಗಿ ಇವನಿಗೆ ಸಿಕ್ಕಿದ್ರೆ ಏನಾಗ್ಬೋದು? ಒಂದೊಳ್ಳೆ ಹಾಡಾಗ್ಬೋದು. ಎಂ ಜೆ ಇವತ್ತು ನಂಗೆ ಸಿಕ್ಕಾಪಟ್ಟೆ ಖುಷಿ ಕಣ. ಅವಾಗ್ಲಿಂದ ಅದನ್ನೇ ಹೇಳ್ತಾ ಇದೀಯ, ಏನಾಯ್ತು ಅದನ್ನ ಹೇಳಲೇ. ಇವತ್ತು ನಮ್ಮಪ್ಪ ನೀನು ಕೆಲ್ಸಕ್ಕೆ ಬರ್ದವನು ವೇಸ್ಟ್ ಮಾಡಿ ನಿನ್ ಲೈಫಲ್ಲೇ ಉದ್ಧಾರ ಆಗಲ್ಲ ಅಂತ ಬೈದು ಬಿಟ್ಟ. ಅದ್ರಲ್ಲಿ ನಗೋ ಅಂತದ್ ಏನಿದ್ಯೋ, ಅಳಬೇಕು ನೀನ್ ಕೂತ್ಕೊಂಡು. ಅಟ್ ಲಾಸ್ಟ್ ನಮ್ಮಪ್ಪ ನನ್ಗೆ ಗೊತ್ತಾಯ್ತಲ್ಲ, ನಾನು ವೇಸ್ಟ್ ಮಾಡಿ ಕೆಲ್ಸಕ್ಕೆ ಬರ್ದವನು ಜೀವನ ಪೂರ್ತಿ ಅವರೇ ನಂಗೆ ದುಡಿದು ಸಾಕ್ಬೇಕು ಅಂತ. ಕಾಜಲ್, ಶಟ್ ಅಪ್. ನಿನ್ ಟಾರ್ಚರ್ ಜಾಸ್ತಿ ಆಗ್ತಾ ಇದೆ. ನಾಳೆಯಿಂದ ನೀನ್ ನನ್ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಮೈಂಡ್ ಇಟ್. ನಾನ್ ಹೇಳಿದ ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು. ನೀವ್ ಹೇಳಿದ್ದು ನಾಳೆಯಿಂದ. ಇವತ್ತಿನ ಪ್ರತಿ ಕ್ಷಣನೂ ನಾನು ನಿಮ್ಮನ್ನ ನೋಡ್ತಾನೆ ಇರ್ತೀನಿ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಪತಿಂ ದಿವ್ಯ ಮಯೂರವಾಹನಂ ಸೈನ್ಯನಾಥಂ ಗುಹಾಂ ಸದಾಹಂ ಶರಣಂ ಪ್ರಪದ್ಯೆ. ಅಯ್ಯೋ, ಈಗಿನ ಕಾಲದ ಹುಡುಗರು ದೇವಸ್ಥಾನಕ್ಕೆ ದೇವ್ರು ನೋಡಕ್ಕಾಗ್ಲಿ ಪೂಜಾರು ನೋಡಕ್ಕಾಗ್ಲಿ ಬರಲ್ಲ, ಹುಡುಗಿರು ನೋಡಕ್ ಬರ್ತಾರೆ. ಕರ್ಮ ಕರ್ಮ. ಒಳ್ಳೆ ದೇವಸ್ಥಾನಿ ಸಮೇತ ಶ್ರೀ ನಾಗರಾಜ ಸುಬ್ರಹ್ಮಣ್ಯೇಶ್ವರ ಕೃಪಾ ಕಟಾಕ್ಷ ಸಿದ್ಧಿರಸ್ತು ವಿಶೇಷೇಣ ಸಮಸ್ತ ಸನ್ಮಂಗಳಾನಿ ಅವಾಪ್ಯರ್ಥೋ. ಡಿಸ್ಟರ್ಬ್ ಮಾಡ್ಬೇಡ್ರಿ. ಅದೇ ಕೈಯಿಂದ ಪ್ರಸಾದ ಕೊಡಿ. ಕೈಗಿಡ್ಲ ಬಾಯಿಗಿಡ್ಲ, ನಿಮ್ಗೆ ಇಷ್ಟ ಎಲ್ಲಿ ಬೇಕಾದ್ರೆ ಹೇಳಿ. ಸುಮ್ಮನೆ ಕೂತಿರೋ ದೇವ್ರಿಗೆ ಒಂದು ವಿಸಿಟ್ ಕೊಟ್ರೆ ಪ್ರಸಾದ ಕೊಡ್ತಾನೆ. ಈ ಹುಡುಗಿರಿಂದ ಎಷ್ಟು ಸೂತಿದ್ರು ಪ್ರಸಾದನೇ ಕೊಡಲ್ಲ. ಈ ಪ್ರೆಷರ್ ಕುಕ್ಕರ್ ತರ ನನ್ನ ಪ್ರೆಷರು ಜಾಸ್ತಿ ಆಗ್ತಾ ಇದೆ. ಟೈಮ್ ಕಮ್ಮಿ ಇದೆ. ಬಿರಿಯಾನಿನಾ? ಡೋಂಟ್ ವರಿ, ದಿಸ್ ಇಸ್ ಎಂ ಜೆ. ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಸೋಪ್ ಆಗೋಗಿದೆ, ಸ್ವಲ್ಪ ಕೊಡ್ತೀರಾ? ನಾಳೆಯಿಂದ ಅಂತ ಹೇಳಿದ್ದೆ, ಈಗಿಂದಾನೇ ನೀನ್ ನನ್ನ ಕಣ್ಣು ಕಾಣಿಸ್ಕೋಬೇಡ. ಆಸೆ ದೋಸೆ ಹಪ್ಪಳ ವಡೆ, ಮಾತು ಅಂದ್ರೆ ಮಾತು, ಮಾತ್ ಮೀರೋ ಹಾಗಿಲ್ಲ. ನೋಡು, ಇನ್ ಮುಂದೆ ನಾನ್ ಎದ್ದೇಳೋದಕ್ಕಿಂತ ಮುಂಚೆ ನೀನ್ ಹೊರಗೆ ಹೋಗಿರ್ಬೇಕು. ನಾನ್ ಮಲ್ಗದ ಮೇಲೆ ನೀನ್ ಒಳಗ್ ಬರ್ಬೇಕು. ಇಲ್ಲ ಅಂದ್ರೆ ನಾನೇ ಇಲ್ಲಿಂದ ಹೊರಟೋಗ್ತೀನಿ. ಪ್ಲೀಸ್ ಕಾಜಲ್, ನಿಮ್ಮನ್ನ ನೋಡ್ದೆ ಇರಕ್ಕಾಗಲ್ಲ. ಅಲ್ಲೇ ಬಂದ್ಬಿಡ್ತಾ ಹಸಿರು ಬೆಟ್ಟ ಅನ್ಬಿಟ್ಟು ಯಾವ್ದೋ ಕಾಡೆ ಕರ್ಕೊಂಡ್ ಬಂದಿದೆಯಲ್ಲ. ಕಾಡ್ ಪ್ರಾಣಿಗಳನ್ನ ಕಾಡಿಗೆ ಕರ್ಕೊಂಡ್ಬರೋದು. ಕೊಬ್ಬು ಕೊಬ್ಬು ನಿನಗೆ. ಯಾವ್ದು ಇದು ಭೂತ್ ಬಂಗ್ಲೆ? ಇದು ಭೂತ್ ಬಂಗ್ಲೆ ಅಲ್ಲ, ನಮ್ಮ ಅಂಕಲ್ ಮನೆ. ಬಾ. ಅಂದ್ರೆ ಗ್ಯಾರಂಟಿ ಇದು ಭೂತ್ ಬಂಗ್ಲೆ ಆಗೇ ಆಗತ್ತೆ. ಹೆಂಗೋ? ಈ ಮನೇಲಿ ನಾನು ಸೂಸೈಡ್ ಮಾಡ್ಕೊಂತೀನಲ್ಲ, ನನ್ನ ಭೂತ ಈ ಮನೆ ಒಳಗೆ ಸೇರ್ಕೊಳುತ್ತೆ. ಆಗ ಆಟೋಮೆಟಿಕ್ ಆಗಿ ಮನೆ ಭೂತ್ ಬಂಗ್ಲೆ ಆಗೇ ಆಗತ್ತೆ ಅಲ್ವಾ? ಬ್ಯಾಗ್ ಎತ್ಕೊಂಬಾರ. ಯಾವಾಗ ನೋಡಿದ್ರು ಯಾಕೋ ಬಂದಿದ್ದ ಶಕುನನೇ ಸರಿ ಇಲ್ವೇ? ಕನ್ಫರ್ಮ್. ನಾಯಿ ಬೇರೆ ಅಳ್ತಾ ಇದೆ ಅಂದ್ರೆ ನನ್ನ ಸೂಸೈಡ್ ಗ್ಯಾರಂಟಿ ಆಗತ್ತೆ. ಅಂದ್ರೆ ಅವಳು ಮಲಗಿದ ಮೇಲೆ ನೀ ಅಲ್ಲಿಗೆ ಹೋಗ್ಬೇಕು ಅಂತನಾ? ಎಷ್ಟ್ ಸಲ ಕೇಳ್ತೀಯ? ಕೇಳಿದನೇ ಕೇಳ್ಕೊಂಡು 10ನೇ ಸಲ ನೀನ್ ನಂಗೆ ಕೇಳ್ತಾ ಇರೋದು. ಅವಳು ಮಲಗಿದ ಮೇಲೆ ಹೋಗ್ಬೇಕಂತೆ. ಈಗ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ನೀವು ನೋಡಿದ್ರೆ ಫ್ಯಾಮಿಲಿ ಬಾಯ್ಸ್ ಬೇರೆ, ಕರೆಕ್ಟ್ ಟೈಮ್ ಮನೆಗೆ ಹೋಗ್ಬೇಕು ಅಂತ. ರಾಹುಲ್ ಇದ್ದಿದ್ರೆ ಅವನು ನಮ್ಮ ಜೊತೆ ಎಣ್ಣೆ ಹೊಡಿತಿದ್ನಲ್ಲ. ಬರೀ ಎಣ್ಣೆ ಹೊಡಿಯೋದಲ್ವೋ, ನಮ್ಗೆಲ್ಲ ಬಲವಂತ ಮಾಡಿ ಕುಡಿಸ್ತಿದ್ದೆ. ಈಗ ರಾಹುಲ್ ವಿಷಯ ಬಿಡ, ಇದ್ರ ಬೂದ್ ಬಗ್ಲೆ ತರ ಇದೆಯಲ್ಲಪ್ಪ. ಮಗ ದೆವ್ವ ಇದೆ ಅಂತ ನೀನ್ ನಂಬ್ತೀಯನ? ದೆವ್ವ ಇಲ್ಲ, ದಿವ್ಯಾನೂ ಇಲ್ಲ. ನಮ್ಮಪ್ಪ ನನ್ ಬೈದಾಗ್ಲಿಲ್ಲ, ಒಬ್ನೇ ಹೋಗಿ ಸ್ಮಶಾನದಲ್ಲಿ ಮಲಗ್ಬಿಟ್ಟು ಬರ್ತಾ ಇದ್ದೆ. ಹಗಲು ಹೊತ್ತಾ? ರಾತ್ರಿ ಹೊತ್ತು, ಅದು ಅಮಾವಾಸ್ಯೆ ರಾತ್ರಿ. ಸಿ ಮೈ ಫ್ರೆಂಡ್ಸ್, ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಏನೆಲ್ಲ ಟ್ರೈ ಮಾಡಿದ್ದೀನಿ, ಆದರೆ ದೆವ್ವದ ಜೊತೆಗೆ ಮಾತ್ರ ಟ್ರೈ ಮಾಡಿಲ್ಲ. ನನಗೆ ದೆವ್ವ ಅಂದರೆ ಅಷ್ಟು ಭಯ ಏನಿಲ್ಲ.
ಒಂದಿಷ್ಟು ಐತೆ ಸರಿ ಒಂದಕ್ಕೆ ಹೋಗ್ಬರ್ಬೇಕು ಮಾಮ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಏನ್ ಹೆಲ್ಪ್? ಅದು ಒಂದಕ್ಕೆ ಹೋಗ್ಬೇಕು, ಕೈ ಆಗಲ್ಲ. ಹೋಗಲಿ ದೆವ್ವ ಅಂತ ಪುಟಕಾಸಿ ಅಂತ ಬರೀ ಒಂದಕ್ಕೆ ಕರೆದ್ರೇ ಫ್ರೆಂಡ್ಸ್ ಬರೋಲ್ಲ. ಇಂಥ ಫ್ರೆಂಡ್ಸ್ಗಿಂತ ದೆವ್ವನೇ ಎಷ್ಟೋ ವಾಸಿ. ಹಲೋ ಸರ್, ದೆವ್ವ ಮ್ಯಾಚ್ ಬಾಕ್ಸ್ ಇದೆಯಾ? ಮ್ಯಾಚ್ ಬಾಕ್ಸ್ ಇರಲಿ. ಹೌದು, ಇಲ್ಲೆಲ್ಲ ದೆವ್ವ ಇದೆಯಾ? ದೆವ್ವ ಗಿವ್ವ ನಂಗೆ ಗೊತ್ತಿಲ್ಲ ಬಾಸ್. ಮ್ಯಾಚ್ ಬಾಕ್ಸ್ ಕೊಡ್ತೀರಾ? ಮ್ಯಾಚ್ ಬಾಕ್ಸ್ ಸಾರಿ ಬ್ರದರ್, ನೋ ಮ್ಯಾಚ್ ಬಾಕ್ಸ್. ಹಲೋ ಹಲೋ, ಮ್ಯಾಚ್ ಕುಡಿದು ಬಿಟ್ಟ ಅವನೇ. ಥ್ಯಾಂಕ್ ಯು ಬಾಸ್. ರಾಹುಲ್ ದೆವ್ವ, ರಾಹುಲ್ ರಾಹುಲ್ ದೆವ್ವ ಬಿಟ್ಟರು. ಯಾರು ಬಂದ್ರೆ ಕರೆದ್ರು, ಯಾರು ಬಂದ್ಬಪ್ಪ ಈ ಊರಿಗೆ. ಬಂದ್ರಪ್ಪ, ಯಾಕೆ ಯಾಕಪ್ಪ ಮೈ ಮೇಲೆ ಬೀಳ್ತೀರಾ? ಸ್ವಾಮೀಜಿ, ಈ ಮನೇಲಿ ನಿಜವಾಗ್ಲೂ ದೆವ್ವ ಇದೆ ಅಂತೀರಾ? ದೆವ್ವ ಯಾವ ಮನೇಲಿ ಬೇಕಾದ್ರೂ ಇರ್ಬೋದು. ಅದಕ್ಕೆ ಈ ಮನೆ, ಆ ಮನೆ, ಅಡಿಗೆ ಮನೆ, ಹಂಚಿನ ಮನೆ, ಬಚ್ಚಲ ಮನೆ ಅನ್ನೋ ಭೇದ ಭಾವನೆ ಇಲ್ಲ. ಹಾಗಿದ್ರೆ ನಾವೇನ್ ಮಾಡೋದು ಸ್ವಾಮಿ? ದೆವ್ವಕ್ಕೆ ಈ ರಾತ್ರಿ ಆಟ ಆಡಿಸ್ತೀನಿ. ಅದನ್ನ ನೋಡ್ಕೊಂಡು ನಾವೇನ್ ಚಪ್ಪಾಳೆ ಹೊಡಿಬೇಕಾ? ಭಯ ಪಡಬೇಡವೋ ಬಾಲಕ, ಆ ದೆವ್ವನ ರಾತ್ರಿ ಬಂಧಿಸ್ತೀನಿ. ಲಕ 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 ಲಕ, ಪಕ 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 ಪಕ, ಹೌಲ ಹೌಲ. ನನ್ನ ಅಂತರಾತ್ಮ ಹೇಳ್ತಾ ಇದೆ, ಈ ಮನೇಲಿ ಒಂದಿದೆ. ಏನಿದೆ ಸ್ವಾಮಿ? ಒಂದು ಕ್ವಾರ್ಟರ್ ಐಟ್ ಸ್ವಾಮಿ. ಇವನಜ್ಜಿ, ಇವನೇನ್ ಮಂತ್ರವಾದಿನೋ ಇಲ್ಲ ವೈನ್ ಶಾಪಲ್ಲಿ ಕೆಲಸ ಮಾಡೋನು? ಎಫೆಕ್ಟ್ ಜ್ವರ ಬರ್ತಾನೆ. ಓಂ ಭೀಂ ಭೈಂ ಪಟ ಪಟ ಸ್ವಾಹ. ಅವಕ್ಕಿಂತ ಇವನೇ ಭಯಂಕರವಾಗ ಅವನು. ಬಕ್ಕಣ್ಣ ಕೊಡು ಬಾಟ್ಲ. ಈ ಬೋಟಲ್ ಎತ್ತಕ್ಕೆ? ಪೋಟ್ಕೊಳಕ್ಕೆ. ಅಯ್ಯೋ ದೊಡ್ಡ ಒಂದು ಸ್ವಲ್ಪ. ಏ ಸ್ವಾಮಿ, ಅಷ್ಟಪ್ಪ ದೆವ್ವನ ಎಷ್ಟು ಚಿಕ್ಕ ಬಾಟ್ಲಲ್ಲಿ ಹೆಂಗ್ರಿ ಬಂದ್ಸಿಡ್ತೀರಾ? ಆತ್ಮನ ಬಂದ್ಸೋದು. ಬನ್ನಿ ಪಟ ಪಟ ಪಟ. ಎಕ್ಕಡು ನಾವು ರಾ, ಎಕ್ಕಡು ನಾವು. ಒಂದ್ ದೇವ ಅನ್ಕೊಂಡು ಎರಡು ದೇವ ಕಾಣ್ತವೆ. ಅದೇನೋ ಬಂಧಿಸ್ತೀನಿ ಅಂತ ಆಯ್ತು, ಈಗ ಬಂದ್ಸಲೇ. ಯಾರೋ ಪೂಜೆ ಮಾಡ್ತಿದ್ದಾರೆ ಅನ್ಸುತ್ತೆ. ಬಾರೋ ಪ್ರಸಾದ ತಂದ್ಕೊಂಬರೋಣ. ಸರಿ ಬಾ. ಯಾಕೋ ನಿನ್ ಕೈ ನಡುತ್ತಾ ಇದೆ? ನಿಂತು ನೋಡ್ಕೋ ಬಕ್ಕಣ್ಣ. ಹಲೋ ಹಲೋ, ಏನು ಓಡೋಗ್ತಾ ಇದಾರೆ? ಓಯ್, ಯಾರೋ ಮಾಟ ಮಂತ್ರ ಮಾಡಿಸ್ತಿರ್ಬೇಕು. ನಮ್ಗೆ ಯಾಕೆ? ಬಾರಲ್ಲೋ. ಟಕ್ 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 ಟಕ್. ನಾನೇ ಡೋರ್ ನಾಕ್ ಮಾಡಿದ್ದು. ಕಾಜಲ್, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇನ್ 24 hours ನಿಮ್ಮ ಡಿಸಿಷನ್ನು ಐ ಲವ್ ಯು ಆಗಿರಬೇಕು. ಇಲ್ಲ ಅಂದರೆ ಎಮ್ ಜೆ ಇನ್ನೊಂದು 24 hours ಕೊಡ್ತಾರೆ. ಎಮ್ ಜೆ. ಹಾಯ್ ಕಾಜಲ್. ಅಯ್ಯೋ, ನಾನು ನಿಮಗೆ 24 hours ಕೊಟ್ಟಿದ್ದೆ, ನೀವು ಇಷ್ಟು ಬೇಗ ಬಂದ್ಬಿಟ್ರಿ. ಅಬ್ಬಾ, ಎಲ್ಲ ಹುಡುಗರು ಹೇಳ್ತಾರೆ ಐ ಲವ್ ಯು ಅಂತ ಹೇಳಕ್ಕೆ ಧೈರ್ಯ ಬೇಕು ಅಂತ. ಬಟ್ ಎಮ್ ಜೆ ಹೇಳ್ತಾನೆ ಐ ಲವ್ ಯು ಅಂತ ಹೇಳಕ್ಕೆ ಧೈರ್ಯ ಬೇಕಾಗಿಲ್ಲ. ಐ ಲವ್ ಯು ಅಂತ ಹೇಳಿದ್ಮೇಲೆ ನನ್ನ ಮಗಂದು ಹೀಗೆ ಕಾಯಬೇಕಲ್ಲ, ಇದಕ್ಕೆ ಧೈರ್ಯ ಬೇಕು. ಯು ಲವ್ ಮೀನೋ? ಐ ಡೋಂಟ್ ಲವ್ ಯು. ಕಾಜಲ್, ನೀವು ಹೀಗೆ ಹೇಳಿದ ತಕ್ಷಣ ನಾನು ಐ ಲವ್ ಯುಗೆ ಫುಲ್ ಸ್ಟಾಪ್ ಇಡಬೇಕೋ ಇಲ್ಲ ನನ್ನ ಲೈಫ್ಗೆ ಫುಲ್ ಸ್ಟಾಪ್ ಇಡಬೇಕೋ ಗೊತ್ತಾಗ್ತಾ ಇಲ್ಲ. ಕಾಜಲ್, ನಿಮಗೆ ಈ ಬ್ಲಡ್ ಕ್ಯಾನ್ಸರು, ಬ್ರೈನ್ ಟ್ಯೂಮರು ಏನಾದರೂ ಇದೆಯಾ? ಇದ್ರೂ ಪರವಾಗಿಲ್ಲ, ಕೂಲಾಗಿ ಸಂಸಾರ ಮಾಡ್ಕೊಂಡು ಹೋಗೋಣ. ಲುಕ್, ನೀವು ಹೀಗೆ ಕೋಪದಲ್ಲಿ ನೋಡಿದ ತಕ್ಷಣ ನನಗೂ ಒಳಗೆ ಭಯ ಆಗಿ ಮೇಲೆ ನಗ್ನಗ್ತಾ ನಾವಿಬ್ರು ಇನ್ಮೇಲೆ ಫ್ರೆಂಡ್ಸ್, ನಿಮ್ಮ ಮದುವೆಗೆ ನಾನು ಕರೀರಿ, ನನ್ನ ಮದುವೆಗೆ ನಿಮ್ಮನ್ನು ಕರಿತೀನಿ, ನನ್ನ ಮಗಳಿಗೆ ನಿಮ್ಮ ಹೆಸರು ಇಡ್ತೀನಿ, ನಿಮ್ಮ ಮಗಗೆ ನನ್ನ ಹೆಸರು ಇಡಿ ಅಂತ ಹೇಳಿ ಇಲ್ಲಿಂದ ನಗ್ನಗ್ತಾ ರೂಮ್ಗೆ ಹೋಗಿ ಬೆಡ್ಶೀಟ್ ಹಾಕ್ಕೊಂಡು ಗೋಳೋ ಅಂತ ಅಳೋ ಸೀನೆಲ್ಲ ಇಲ್ಲ. ನೋಡಿ, ಕೋಪದಲ್ಲೂ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ ನೀವು. ನೋಡಿ, ನಾನು ರಾಹುಲ್ ಅನ್ನೋನ್ನ ಲವ್ ಮಾಡಿದ್ದೆ, ಪ್ರೀತಿಸಿದ್ದೆ. ನಾನು ಪ್ರೈಮರಿ ಸ್ಕೂಲಲ್ಲಿ ಮಂಜುಳನ್ನ, ಗಿರಿಜನ್ನ, ಸರೋಜನ್ನ ಪ್ರೀತಿಸಿದ್ದೆ. ಅದು ಭೂತಕಾಲ. ಭವಿಷ್ಯತ್ ಈಸ್ ಇಂಪಾರ್ಟೆಂಟ್, ಪ್ರೆಸೆಂಟ್ ಈಸ್ ಇಂಪಾರ್ಟೆಂಟ್. ರಾಹುಲ್ ಅಂತೆ, ಒಣಗಿರೋ ಹುಲ್ಲಂತೆ. ಮನಸ್ಸು ಒಬ್ಬರನ್ನೇ ಪ್ರೀತಿಸುತ್ತೆ. ರಾಹುಲ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ. ಅವ್ನು ನೋಡೋದಕ್ಕೆ ನಿನ್ ಥರನೇ ಇದ್ದ. ವ್ಯಾಲೆಂಟೈನ್ಸ್ ಡೇ ದಿನ ರಾಹುಲ್ನ ಭೇಟಿ ಮಾಡಬೇಕು ಅಂತ ಅರ್ಜೆಂಟಾಗಿ ಹೊರಟಿದ್ದೆ.
ಆಗ ನನಗೆ ಕೀರ್ತಿ ಅವ್ರ ಅಣ್ಣ ಸಿಕ್ತ. ನಿಮ್ಗೆ ಹೇಗೆ ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ರಾಹುಲ್ ಒಬ್ಬ ಮೋಸ್ಕಾರ. ರಾಹುಲ್ ನನ್ನ ತಂಗಿ ಕೀರ್ತಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಮೋಸ ಮಾಡಿಬಿಟ್ಟ. ಅದಕ್ಕೆ ನನ್ನ ತಂಗಿ ಕೀರ್ತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಇದೇ ಥರ ಎಷ್ಟೊಂದು ಜನ ಹುಡುಗರಿಗೆ ಅನ್ಯಾಯ ಮಾಡಿದ್ದಾನೆ. ನೋಡಿ, ನೀವು ಕೂಡ ನನ್ನ ತಂಗಿ ಇದ್ದಂಗೆ. ದಯವಿಟ್ಟು ಅವ್ನ ಸವಾಸಕ್ಕೆ ಹೋಗ್ಬೇಡಿ ಪ್ಲೀಸ್. ಅಷ್ಟರಲ್ಲಿ ರಾಹುಲ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ನನಗೆ ಫೋನ್ ಬಂತು. ಅವತ್ತು ಅವ್ನು ನನಗೋಸ್ಕರ ಕಾಯ್ತಿರ್ಬೇಕಾದ್ರೆ ಹೀಗಾಯ್ತು. ನಾನು ಟೈಮಿಗೆ ಸರಿಯಾಗಿ ಹೋಗಿದ್ದಿದ್ರೆ ಆ ಥರ ಎಲ್ಲ ಆಗ್ತಾನೆ ಇರಲಿಲ್ಲ. ಇದೆಲ್ಲ ಆಗಿತ್ತು ನನ್ನಿಂದ. ಫಸ್ಟ್ ಡೇ ನೀನು ನೋಡಿದಾಗ ರಾಹುಲ್ನೇ ನೋಡ್ದಾಗಾಯ್ತು. ಆದರೆ ನೀನು ಮನೋಹರ್ ಅಂತ ತಿಳಿತು. ನಿನ್ನ ನಗು, ನೀನು ಮಾತಾಡೋ ಸ್ಟೈಲು ಎಲ್ಲಾನು ರಾಹುಲ್ನೇ ನೆನಪಿಸ್ತಾ ಇದೆ. ನೀನು ನೋಡ್ದಾಗ್ಲೆಲ್ಲ ನನಗೆ ಅವನ್ ನೆನಪಾಗಿ ಪ್ರತಿದಿನ ನನ್ನ ದುಃಖ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಿನಗೆಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಪ್ಲೀಸ್ ನನ್ನ ಒಂಟಿಯಾಗಿರೋಕ್ ಬಿಟ್ಬಿಡು. ನನ್ನ ಮನಸ್ಸಿನಲ್ಲಿ ರಾಹುಲ್ಗೆ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ. ನಮಸ್ಕಾರ ಸರ್. ಯಾರಪ್ಪ ನೀನು? ಸರ್, ನಿಮ್ಮ ಹತ್ರ ವಾಚ್ಮನ್ ಕೆಲಸ ಮಾಡ್ತಾ ಇದ್ರಲ್ಲ ಜಗನ್ನಾಥ್ ಅಂತ, ಅವ್ರ ಮೊಮ್ಮಗ ಸರ್. ನಮ್ಮ ತಾತ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ರು ಸರ್, ಆದರೆ ಬರೋಕ್ಕಾಗಲಿಲ್ಲ. ಮುಂದಿನ ವಾರ ದುಬೈಗೆ ಹೋಗ್ತಾ ಇದ್ದೀನಿ. ಹೋಗೋಕೆ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ ಸರ್. ಆಶೀರ್ವಾದ ಮಾಡಿ ಸರ್. ಇವನು ಜಗನ್ನಾಥನ ಮೊಮ್ಮಗ ಆದರೆ ಅವನು ಯಾರು? ಇದೆಲ್ಲ ಯಾಕೋ ಮಾಡಿದೆ ಮಗ? ನಿಜಾಂಶ ತಿಳ್ಕೊಳ್ಳೋಕೆ ಡ್ಯಾಡ್. ವ್ಯಾಲೆಂಟೈನ್ಸ್ ಡೇ ದಿನ ಕಾಜಲ್ ಬರ್ತೀನಿ ಅಂತ ಹೇಳಿದ್ಲು. ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಯಾರು ನೀನು? ರಾಹುಲ್ನ ಸಾಯ್ಸಕ್ಕೆ ಯಾರು ನೀನು ಕಳ್ಸಿದ್ದು? ಹೇಳೋ, ಯಾರು ನೀನು ಕಳ್ಸಿದ್ದು? ಹೇಳೋ, ಯಾರು ಕಳ್ಸಿದ್ದು? ರಾಹುಲ್, ಹುಷಾರ್. ಕಾಜಲ್, ರಾಹುಲ್, ಕಾಜಲ್ ಕಾಜಲ್ ಯಾಕೋ ಹಿಂಗ್ ಮಾಡ್ತಾಳೆ? ನೀನೆಷ್ಟು ಡೀಪಾಗಿ ಪ್ರೀತಿಸ್ತಾಳೋ ಯಾಕೋ ಹಿಂಗ್ ಮಾಡಿದ್ಲು? ನಡಿಯೋ, ಫಸ್ಟ್ ಆಸ್ಪತ್ರೆಗೆ ಹೋಗೋಣ. ರಾಹುಲ್ ಸಾಯ್ಬೇಕು, ಸತ್ತಿರೋ ಥರ ನಾಟಕ ಆಡ್ಬೇಕು. ಯಾಕೆ ಮಾಡಿಲ್ಲ ಕಾಜಲ್? ರಾಹುಲ್, 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 ರಾಹುಲ್. ಸಾಧು ಗೊತ್ತಿರೋ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಫೇಕ್ ಪೋಸ್ಟ್ ಮಾರ್ಟಮ್ ಮಾಡೋ ಹಾಗೆ ನಾಟಕ ಆಡಿದ್ವಿ. ಅದಾದ್ಮೇಲೆ ಕಾಜಲ್ ಅವ್ರ ಊರು ಹಸಿರು ಬೆಟ್ಟಕ್ಕೆ ಹೋಗ್ತಾಳೆ ಅಂತ ಗೊತ್ತಾಯ್ತು. ನಾನು ಸಾಧು ಅವ್ರ ಕಸಿನ್ ಮಿತ್ರನ ಹೆಲ್ಪ್ ತಗೊಂಡು ಅವ್ರ ಎಸ್ಟೇಟ್ ವಾಚ್ಮೆನ್ ಬಗ್ಗೆ ತಿಳ್ಕೊಂಡು ವಾಚ್ಮೆನ್ ಮೊಮ್ಮಗನಾಗಿ ಕಾಜಲ್ ಬರೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದೆ. ನಮ್ಮ ವಾಚ್ಮನ್ ಮೊಮ್ಮಗ ಏನೋ ಇಷ್ಟಿದ್ದಾಗ ನೋಡಿದ್ದು, ಎಷ್ಟು ಹತ್ರ ಬೆಳೆದ್ಬಿಟ್ಟಿದ್ಯಾ? ಇವ್ರ ತಾತ ಕೆಲಸ ಮಾಡಿದ ಜಾಗದಲ್ಲಿ ಸ್ವಲ್ಪ ದಿನ ಉಳ್ಕೋಬೇಕು ಅಂತ ಬಂದಿದ್ದಾರೆ. ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. ಇರ್ಲಿ, ನಮ್ಮ ಔಟ್ ಹೌಸ್ ನಲ್ಲಿ ಇರ್ಲಿ. ಏನೇ? ಥ್ಯಾಂಕ್ ಯು. ಸಂಗೀತ ಬರುತ್ತಲ್ಲ. ಮನೋಹರ್ ಅಂತ ಕಾಜಲ್ನ ಪರಿಚಯ ಮಾಡಿಕೊಂಡೆ. ಆದ್ರೆ ನಿನ್ನೆ ಕಾಜಲ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ಕೀರ್ತಿ ಅವರಣ್ಣ ನನ್ನ ಬಗ್ಗೆ ಕೆಟ್ಟದಾಗಿ
ನಾನು ಕೀರ್ತಿನ ಪ್ರೀತಿಸಿ ಮೋಸ ಮಾಡಿಬಿಟ್ಟೆ, ಅದಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡ್ಲು ಅಂತ ಹೇಳ್ದಂತೆ. ಅದಕ್ಕೆ ಕಾಜಲ್ ನನ್ನ ಅವತ್ತು ನೋಡಕ್ ಬರ್ಲಿಲ್ವಂತೆ. ಕೀರ್ತಿ ಅಣ್ಣನ? ಕೀರ್ತಿಗೆ ಯಾರು ಅಣ್ಣ ಇಲ್ವಲ್ಲ? ಹೌದು ಕಣೋ, ಇದ್ರ ಹಿಂದೆ ಯಾರೋ ಇದ್ದಾರೆ, ಅದಕ್ಕೆ ಇನ್ನೂ ಈ ವೇಷ. ಆದರೆ ನಿನ್ನೆ ನನಗೆ ಒಂದು ವಿಷಯ ಗೊತ್ತಾಯ್ತು. ರಾಹುಲ್ನ ಕಾಜಲ್ ತುಂಬ ಪ್ರೀತಿಸ್ತಾಳೆ. ನಾನೇ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಯೋ ತಾತ, ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಕ್ ಹೋಗೋಣ. ಯಾರೋ ನೀನು? ಇದ್ಯಾವ ತಾತ ಹೊಸ ಪ್ರಾಕ್ಟೀಸ್? ನಾನು ಮನೋಹರ್. ಮನೋಹರ್? ನೀನು ಮನೋಹರನ? ಹಾಗಾದ್ರೆ ಇವನು ಯಾರು? ಇವನು ಯಾರಪ್ಪ ಹೊಸಬ? ಓಯ್, ಯಾರೋ ನೀನು? ಅವನು ನಮ್ ಜಗನ್ನಾಥ್ ಮೊಮ್ಮಗ. ನೀನ್ ಯಾರು ಹೇಳು? ಮುದುಕರು ಅಂತ ನಮ್ಮನೆಗೆ ಬಂದು ನಮ್ಗೆ ಮೋಸ ಮಾಡ್ತೀರೋ? ಹೇಳು ಹೇಳು, ಯಾರು ನೀನು? ಹೇಳು ಹೇಳು. ಹೇಳ್ತೀನಿ. ಹಲೋ ರಾಹುಲ್, ನಾನು ರಾಕಿ ಮಾತಾಡ್ತಿದ್ದೀನೋ. ದೊರೆಗುಂಡಿ ಬೆಟ್ಟದ ಮೇಲಿರೋ ವುಡನ್ ಹೌಸ್ಗೆ ಕಾಜಲ್ನ ಯಾರೋ ಎತ್ತಾಕೊಂಡು ಬಂದ್ಬಿಟ್ಟಿದ್ದಾರೆ. ಬೇಗ ಬಾ. ಓಕೆ, ನಾನು ಬರ್ತಾ ಇದ್ದೀನಿ. ತಾತ, ಅಜ್ಜಿ, ನಾನು ಬರ್ತೀನಿ. काजल, काजल, ಇವನ್ ಯಾರು ಅಂತ ನೋಡ್ತಾ ಇದೀಯಾ? ಇವನೇ ನಾನ್ ಕ್ರಿಯೇಟ್ ಮಾಡಿರೋ ಕೀರ್ತಿ ಅಣ್ಣ. ರಾಕಿ, ನೀನಾ? ಹೂ ಕಣ, ರಾಕಿನೇ. ಮನೋಹರ್? ಮನೋಹರ್ ಅಲ್ವೇ? ರಾಹುಲ್. ರಾಹುಲ್ ಅಂತ ಕಿರ್ಚ್ಕೋ. ಇವನ್ ನೀನ್ ತಿಳ್ಕೊಂಡ ಹಾಗೆ ಮನೋಹರ್ ಅಲ್ಲ, ನೀನ್ ಲವ್ ಮಾಡ್ತಿದ್ದ ರಾಹುಲ್. ಗೊತ್ತಾಯ್ತಾ? ರಾಹುಲ್ ಇವನು. ನಿನ್ನನ್ ಸಾಯಿಸೋಕ್ ಪ್ಲಾನ್ ಮಾಡಿದ್ದು ನಾನೇ. ಅಕಸ್ಮಾತ್ ಸಿಕ್ ಬಿದ್ರೆ ಕಾಜಲ್ ಹೆಸರು ಹೇಳುವಂತ ಡ್ರೈವರ್ಗೆ ಹೇಳಿದ್ದು ಕೂಡ ನಾನೇ. ಕೀರ್ತಿನ ಸಾಯಿಸಿದ್ದು ನಾನೇ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೆ, ಆದ್ರೆ ಅವಳು ನಿನ್ನನ್ನು ಪ್ರೀತಿಸ್ತಾ ಇದ್ಲು. ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ, ಒಪ್ಕೊಳ್ಳಿಲ್ಲ. ಅದೇ ಇರಿಟೇಷನ್ ಅಲ್ಲಿ ಬಿಲ್ಡಿಂಗ್ ಇಂದ ನೂಕ್ಬಿಟ್ಟು ಸಾಯಿಸ್ಬಿಟ್ಟೆ. ಆಮೇಲೆ ಕಾಜಲ್ನ ಲವ್ ಮಾಡಿದೆ, ಆದ್ರೆ ಇವಳು ನಿನ್ನನ್ನೇ ಪ್ರೀತಿಸ್ತಿದ್ದಾಳಂತ ಗೊತ್ತಾಯ್ತು. ನನ್ನ ಕಾಜಲ್ ಮಧ್ಯೆ ಇದ್ದ ನಾಯಿ ನೀನು. ನಿನ್ನನ್ನೇ ಎತ್ಬಿಟ್ರೆ ಕಾಜಲ್ ನನ್ನವಳಾಗ್ತಾಳೆ. ಅದಕ್ಕೆ ಈ ಮರ್ಡರ್ ಪ್ಲಾನ್ ಮಾಡಿದೆ. ನನ್ ಮಗ ಬಚಾವಾಗ್ಬಿಟ್ಟೆ ನೀನು. ನಾನೇ ಚಾಲು ಅನ್ಕೊಂಡಿದ್ದೆ. ನೀ ನಮ್ಮಪ್ಪ ಕಣೋ. ಮೊದ್ಲು ನಿನ್ ಮಾಡ್ರು, ಆಮೇಲೆ ನಾನು ಕಾಜಲ್ ರೊಮ್ಯಾನ್ಸ್. ಎತ್ರ ಅನ್ನ. ಬಿಡೋಣ
ಅಲ್ಲೇ ನಿಂತ್ಕೋ, ಹತ್ರ ಬರ್ಬೇಡ. ಹತ್ರ ಬರ್ಬೇಡ, ಹತ್ರ ಬಂದ್ರೆ ಸಾಯ್ಬಿಡ್ತೀನಿ. ರಾಕಿ ಬೇಡ, ಬೇಡ ರಾಕಿ, ಬಿಟ್ಬಿಡು ಅವ್ಳನ್ನ. ರಾಕಿ ಲೀವ್ ಹರ್. ರಾಕಿ ಬೇಡ, ಬಿಟ್ಬಿಡು ಅವ್ಳನ್ನ. ರಾಕಿ ಎತ್ಬಿಡು 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 ಅಂತ ಹೇಳ್ತಿದ್ದಲ್ಲ, ಈಗ ನೀನು ಎತ್ತಕ್ಕೆ 2 ಸೆಕೆಂಡ್ ಕಣ. ನಾನು ಆ ಥರ ಮಾಡಿದ್ರೆ ನಿನಗೂ ನನಗೂ ವ್ಯತ್ಯಾಸ ಇರಲ್ಲ, ಫ್ರೆಂಡ್ಶಿಪ್ಗೆ ಅರ್ಥ ಇರಲ್ಲ. ಇನ್ನು ಮೇಲೆ ಯಾವ ಫ್ರೆಂಡು ನಂಬಲ್ಲ. ಒಂದು ಟೈಮಲ್ಲಿ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದೆ, ಆ ಫ್ರೆಂಡ್ಶಿಪ್ ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ. ಇನ್ಮೇಲೆ ಯಾವತ್ತು ನನ್ನ ಕಣ್ಣು ಕಾಣಿಸ್ಕೋಬೇಡ. ಫ್ರೆಂಡ್ಶಿಪ್ಗೆ ನಾಲಾಯಕ್ ನೀನು. I'm sorry, Kajal. I'm sorry. ಏಯ್ ಜರಗ್ನಳ್ಳಿ,